Yes, so in our previous classes, we were discussing the chapter called the biomolecules. So biomolecules ಅಂದ್ರೆ ಏನ ಓಕೆ ಆಮೇಲೆ ಇದು ಯಾವ ತರ ಇರ್ತಾವ ಇದ್ರೊಳಗೆ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡೇವಿ ಕ್ಲಾಸಿಫಿಕೇಶನ್ ಬಗ್ಗೆ ಡಿಸ್ಕಸ್ ಮಾಡಿದೇವಿ ಮೋನೋಸೆಕರೈಡ್ಸ್ ಅಂದ್ರೆ ಏನು ಓಕೆ ಆಲಿಗೋಸೆಕರೈಡ್ಸ್ ಅಂದ್ರೆ ಏನು ಪಾಲಿಸೆಕರೈಡ್ಸ್ ಅಂದ್ರೆ ಏನು ಗ್ಲೂಕೋಸ್ ಆಮೇಲೆ ಗ್ಲೂಕೋಸ್ ಪ್ರಿಪರೇಷನ್ ಆಗಿರ್ಬೋದು ಗ್ಲೂಕೋಸ್ ದ ಸ್ಟ್ರಕ್ಚರ್ ಯಾವ ತರ ಇರ್ತದ ಅದನ್ನು ಕೂಡ ನೋಡಿದೀವಿ ನಾವ ಗ್ಲೂಕೋಸ್ ದ ಫಿಶರ್ ಸ್ಟ್ರಕ್ಚರ್ ಯಾವ ತರ ಇರ್ತದ ಅದನ್ನು ಕೂಡ ನೋಡಿದೀವಿ ಆಮೇಲೆ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಯಾವ ತರ ಮಾಡ್ತೀವಿ ಅಂತ ಹೇಳಿ ಹವಾರ್ತ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಯಾವ ತರ ಇರ್ತದ ಆಮೇಲೆ ಫ್ರುಕ್ಟೋಸ್ ಎಲ್ಲಾ ಡಿವಿಷನ್ಗೆ ಫ್ರುಕ್ಟೋಸ್ ಕೂಡ ಆಗಿದೆ ಸೊ ಆಗಿದೆ ಅಂತ ಅನ್ಕೊಂತೀನಿ ಎಲ್ಲರಿಗೂ ಫ್ರುಕ್ಟೋಸ್ ಆಗಿದೆ ರೀ ಇದು ಓಕೆ ಸೊ ಅದಾದ ನಂತರ ಫ್ರುಕ್ಟೋಸ್ ದ ಏನಂತ ಹೇಳ್ತೀವಿ ಫ್ರುಕ್ಟೋಸ್ ದ ಅವಾರ್ಡ್ ಸ್ಟ್ರಕ್ಚರ್ನು ಕೂಡ ಯಾವ ತರ ಮಾಡ್ತೀವಿ ಆಮೇಲೆ ಮಾಲ್ಟೋಸ್ ಸುಕ್ರೋಸ್ ಅಂಡ್ ಲ್ಯಾಕ್ಟೋಸ್ ಯಾವ ತರ ಇರ್ತಾವ ಈ ಡೈಸಕರೈಡ್ಸ್ ಬಗ್ಗೆನು ನಾವೇನ್ ಮಾಡೀವಿ ಡಿಸ್ಕಸ್ ಮಾಡೀವಿ ಸೊ ಯಾರಿಗೆ ಆಗಿಲ್ಲ ಈ ಸಪರೇಟ್ ಡೈಸಕರೈಡ್ಸ್ ಬಗ್ಗೆ ಮತ್ತೆ ಫ್ರುಕ್ಟೋಸ್ ಬಗ್ಗೆ ಒಂದು 18 ಮಿನಿಟ್ಸ್ ದ ಯೂಟ್ಯೂಬ್ ಒಳಗ ವಿಡಿಯೋ ಐತ್ರಿ ಸೊ ಅದನ್ನ ಹೋಗಿ ನೀವು ಪ್ರಿಫರ್ ಮಾಡ್ರಿ ಅದನ್ನ ನೋಡ್ರಿ ಸೊ ಅದ್ರೊಳಗೆ ನಿಮಗೆ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಆಗ್ತಾವ ಸೊ ಯಾರು ನೋಡಿಲ್ಲ ಹೋಗಿ ನೋಡ್ರಿ ಸೊ ಲೆಟ್ us start with the polysaccharide. So in our all previous classes we were discussed about the only till the disaccharides. So now in our today's class let us discuss about the polysaccharides. So polysaccharides means what? Polysaccharides means we already know means the polysaccharides ಇಲ್ಲಿ ಹೇಳ್ಬೋದು polysaccharides contains large number of monosaccharide units joined together by glycosidic linkage ಅಂತ ಹೇಳ್ತೀವಿ ಹೆಂಗೆ ನಾವು ಪಾಲಿಸಕರೈಡ್ ಡೈಸಕರೈಡ್ ಅನ್ನ ಡಿಫೈನ್ ಮಾಡಿದ್ವಿ ಮೊನೋಸಕರೈಡ್ ಮತ್ತೆ ಡೈಸಕರೈಡ್ ಅನ್ನ ಡಿಫೈನ್ ಮಾಡಿದ್ವಿ ಮೊನೋಸಕರೈಡ್ ಅಂತಂದ್ರೆ ಏನ್ ಹೇಳಿದ್ವಿ ದೀಸ್ ಆರ್ ದ ಕಾರ್ಬೋಹೈಡ್ರೇಟ್ಸ್ ವಿಚ್ ಆನ್ ಹೈಡ್ರೋಲೈಸಿಸ್ ಗಿವ್ ಅನ್ ಸಿಂಪ್ಲರ್ ನೀಡ್ಸ್ ಅಂತ ಹೇಳ್ತೀವಿ ಆರ್ ಎಲ್ಸ್ ಯಾವ ಕಾರ್ಬೋಹೈಡ್ರೇಟ್ ಅನ್ನ ನಾವು ಮುಂದೆ ಹೋಗಿ ಹೈಡ್ರೋಲೈಸಿಸ್ ಮಾಡ್ಲಿಕ್ಕೆ ಬರೋದಿಲ್ವೋ ಅಂತವ್ರಿಗೆ ನಾವೇನಂತ ಕರಿತೀವಿ ಮೊನೋಸಕರೈಡ್ ಡೈಸಕರೈಡ್ ಅಂತಂದ್ರೆ ದ ಕಾರ್ಬೋಹೈಡ್ರೇಟ್ಸ್ ವಿಚ್ ಆನ್ ಹೈಡ್ರೋಲೈಸಿಸ್ ಗಿವ್ಸ್ 2 ಮೊನೋಸಕರೈಡಲ್ ಯೂನಿಟ್ಸ್ ಯಾವ ಕಾರ್ಬೋಹೈಡ್ರೇಟ್ ಅನ್ನ ನಾವು ಹೈಡ್ರೋಲೈಸಿಸ್ ಮಾಡಿದ್ರೆ ಈ ಮೊನೋಸಕರೈಡ್ ಸಿಗ್ತಾವ ಅವ್ರಿಗೆ ಏನಂತ ಕರಿತೀವಿ ನಾವು ಡೈಸಕರೈಡ್ ಹಂಗೆ ಪಾಲಿಸಕರೈಡ್ಸ್ ಅಂತಂದ್ರ ಈ polysaccharides it contains the large number of monosaccharidal units which are joined together by the glycosidic linkage. So glycosidic linkage ಅಂತ ಯಾವ ತರ ಇರ್ತದ ಓಕೆ ಆಮೇಲೆ ಈ ಲಿಂಕೇಜ್ ಯಾವ ತರ ಫಾರ್ಮ್ ಆಗ್ತದ ಅನ್ನೋದು ನಾವು ಆಲ್ರೆಡಿ ಲ್ಯಾಕ್ಟೋಸ್ ಆಮೇಲೆ ಸುಕ್ರೋಸ್ ಆಮೇಲೆ ಮಾಲ್ಟೋಸ್ ಒಳಗ ಆಲ್ರೆಡಿ ನೋಡ್ಬಿಟ್ಟಿವಿ ನಾವು ಹೌದಿಲ್ರಿ ಸೊ ಇಲ್ಲಿ ಏನ್ ನೀವು ಆಕ್ಸಿಜನ್ ಬಾಂಡ್ ನೋಡಂತೀರಿ ಇಲ್ಲಿ ಆಕ್ಸಿಜನ್ ಬಾಂಡ್ ನೋಡಂತೀರಿ ಸೊ ಈ ಬಾಂಡ್ ನಾವ್ ಏನಂತ ಕರಿತೀವ್ರಿ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ ಸೊ ಇಲ್ಲಿ ಪಾಲಿಸಕರೈಡ್ ಒಳಗೂ ಕೂಡ ಏನಾಗಿರ್ತದ ಲಾರ್ಜ್ ನಂಬರ್ ಆಫ್ ಮೊನೋಸಕರೈಡಲ್ ಯೂನಿಟ್ಸ್ ಗ್ಲೈಕೋಸೈಡಿಕ್ ಬಾಂಡ್ ದಿಂದ ಏನಾಗಿರ್ತಾವ ಬಾಂಡ್ ಆಗಿರ್ತಾವ ಸೊ ದಿಸ್ ಪಾಲಿಸಕರೈಡ್ಸ್ ಕಂಟೈನ್ಸ್ ಮೆನಿ ಮೊನೋಸಕರೈಡಲ್ ಯೂನಿಟ್ಸ್ ಇನ್ ಅ ಸಿಂಗಲ್ ಕಂಪೌಂಡ್ ಒಂದು ಸಿಂಗಲ್ ಕಂಪೌಂಡ್ ಒಳಗೆ ಏನಿರ್ತಾವ ಬಹಳಷ್ಟು ಮೊನೋಸಕರೈಡಲ್ ಯೂನಿಟ್ಸ್ ಗ್ಲೈಕೋಸೈಡಿಕ್ ಲಿಂಕ್ಸ್ ದಿಂದ ಏನಾಗಿರ್ತಾವ ಜಾಯಿನ್ ಆಗಿರ್ತಾವ ಅಂತವ್ರಿಗೆ ನಾವು ಪಾಲಿಸಕರೈಡ್ಸ್ ಅಂತ ಕರಿತೀವಿ then these are the most common carbohydrates in the nature ನಮ್ಮ ನೇಚರ್ ಒಳಗ ಪಾಲಿಸಕರೈಡ್ಸ್ ಏನಿದಾವ ಬಹಳಷ್ಟು ಕಾಮನ್ ನೇಚರ್ ಒಳಗ ಇರ್ತಾವ ಅಂತ ಹೇಳ್ತೀವಿ ದೇ ಮೇನ್ಲಿ ಆಕ್ಟ್ ಆಸ್ ದ ಫುಡ್ ಸ್ಟೋರೇಜ್ ಅಂಡ್ ಸ್ಟ್ರಕ್ಚರಲ್ ಮಟೀರಿಯಲ್ಸ್ ಈ ಪಾಲಿಸಕರೈಡ್ಸ್ ಅನ್ನ ನಾವು ಮೇನ್ ಫಂಕ್ಷನ್ ಅವ್ರದ್ದು ಏನ್ ಅಂತ ಹೇಳ್ಬೋದು ಅಂತಂದ್ರ ಈ ಪಾಲಿಸಕರೈಡ್ಸ್ ಅನ್ನ ನಾವು ಫುಡ್ ಸ್ಟೋರೇಜ್ ಆಗಿರ್ಬೋದು ಇಲ್ಲ ಅಂತಂದ್ರೆ ಒಂದು ಕಂಪೌಂಡ್ಗೆ ಒಂದು ಮಟೀರಿಯಲ್ಗೆ ಸ್ಟ್ರಕ್ಚರ್ ಕೊಡೋದಾಗಿರ್ಬೋದು ಇದು ಮೇನ್ ಕೆಲಸ ಯಾರ್ದಿರ್ತದ ಅಂತಂದ್ರ ಪಾಲಿಸಕರೈಡ್ಸ್ ಇರ್ತದ ಸೊ ಈಗ ಫುಡ್ ಸ್ಟೋರೇಜ್ ಅಂತಂದ್ರೆ ಹೇಳ್ಬೋದು ಸೊ ಫುಡ್ ಸ್ಟೋರೇಜ್ ಅಂತಾರೆ ಇಟ್ ಮೇ ಬಿ ಅನ್ ಪ್ಲಾಂಟ್ ಆರ್ ಇಟ್ ಮೇ ಬಿ ಅನ್ ಅನಿಮಲ್ ಸೊ ಅನಿಮಲ್ ಕೂಡ ತನ್ನ ಫುಡ್ ಅನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಂತಿರ್ತಾವ ಅದೇ ತರ ಅನಿಮಲ್ಸ್ ಪ್ಲಾಂಟ್ಸ್ ಕೂಡ ತನ್ನ ಫುಡ್ ಅನ್ನ ಏನ್ ಮಾಡ್ಕೊಂಡಿರ್ತಾವ ತಮ್ಮ ಬಾಡಿ ಒಳಗೆ ಫುಡ್ ಅನ್ನ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂತಿರ್ತಾವ ಸೊ ಈ ಫುಡ್ ಅನ್ನ ಅನಿಮಲ್ಸ್ ಆಗಿರ್ಬೋದು ಪ್ಲಾಂಟ್ಸ್ ಆಗಿರ್ಬೋದು ಯಾವ ಫಾರ್ಮ್ಯಾಟ್ ಒಳಗ ಫುಡ್ ಅನ್ನ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂತಾವಪ್ಪ ಅಂತಂದ್ರ that is the what polysaccharide ಅಂತ ಹೇಳ್ತೀವಿ so let us discuss about the first polysaccharide that is the starch so this is about the starch we are very familiar starch ಬಗ್ಗೆ ನಾವು ಎಲ್ಲರೂ ಏನಿದೇವ್ರಿ ಬಹಳಷ್ಟು ಫೆಮಿಲಿಯರ್ ಇದೇವಿ ಸೊ ಸ್ಟಾರ್ಚ್ ಅಂತಂದ್ರೆ ಏನ್ ಹೇಳ್ತೀವಿ ನೋಡ್ರಿ ಸ್ಟಾರ್ಚ್ ಇಸ್ ದ ಮೇನ್ ಸ್ಟೋರೇಜ್ ಪಾಲಿಸಕರೈಡ್ ಆಫ್ ದ ಪ್ಲಾಂಟ್ಸ್ ಸೊ ಪ್ಲಾಂಟ್ಸ್ ಒಳಗ ಮೇನ್ ಫುಡ್ ಸ್ಟೋರೇಜ್ ಅದು
ಫಾರ್ಮ್ಯಾಟ್ ಒಳಗ ಆಗ್ತದ ಅಂತಂದ್ರ ಸ್ಟಾರ್ಚ್ ಅಂತ ಹೇಳ್ತೀವಿ. ಈಗ ಹೆಂಗ ಅನಿಮಲ್ಸ್ ಒಳಗ ಇರುವಂತಹ ಫುಡ್ ಗ್ಲೈಕೋಜನ್ ಫಾರ್ಮ್ಯಾಟ್ ಒಳಗ ಸ್ಟೋರ್ ಆಗ್ತಿರ್ತದ, ಹಂಗ ಪ್ಲಾಂಟ್ ಇನ್ ದ ಫುಡ್ ಯಾವ ಫಾರ್ಮ್ಯಾಟ್ ಒಳಗ ಸ್ಟೋರ್ ಆಗ್ತಿರ್ತದ ರೀ, ದಟ್ ಈಸ್ ವಾಟ್ ದ ಸ್ಟಾರ್ಚ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಯಟ್ರಿ ಸೋರ್ಸ್ ಫಾರ್ ದ ಹ್ಯೂಮನ್ ಬೀಯಿಂಗ್. ನಾವು ಏನ್ ಹ್ಯೂಮನ್ ಬೀಯಿಂಗ್ಸ್ ಇವ್ರಿಗೆ ನಾವು ಮೇನ್ ಡಯಟ್ರಿ ಸೋರ್ಸ್ ಅಂತಂದ್ರೆ ಏನ್ ಮಾಡ್ತದ ಅಂತಂದ್ರೆ ಎನರ್ಜಿನ ಕೊಡುವಂತ ಕೆಲಸ ಯಾರು ಮಾಡ್ತಾರ, ನಮ್ಮ ಸ್ಟಾರ್ಚ್ ಮಾಡ್ತದ ಅಂತ ಹೇಳ್ತೀವಿ. ಹೈ ಕಂಟೆಂಟ್ ಆಫ್ ಸ್ಟಾರ್ಚ್ ಇಸ್ ಫೌಂಡ್ ಇನ್ ಸೀರಿಯಲ್ಸ್, ರೂಟ್ಸ್, ಟ್ಯೂಬರ್ಸ್ ಅಂಡ್ ಸಮ್ ಆಫ್ ದ ವೆಜಿಟೇಬಲ್ಸ್. ಸೊ ಈ ಹೈ ಕಂಟೆಂಟ್ ಎದ್ರ ಒಳಗೆ ಇರ್ತದೆ ರೀ, ಸೀರಿಯಲ್ಸ್ ಒಳಗು, ಧಾನ್ಯಗಳು ಅಂತ ಏನ್ ಹೇಳ್ತೀವಿ ಅದ್ರೊಳಗ ಜಾಸ್ತಿ ಸ್ಟಾರ್ಚ್ ಇರ್ತದ. ರೂಟ್ಸ್, ಪ್ಲಾಂಟ್ ರೂಟ್ಸ್ ಒಳಗಿರ್ತಾವ. ಟ್ಯೂಬರ್ಸ್ ಅಂತ ಏನ್ ಹೇಳ್ತೀವಿ, ಪ್ಲಾಂಟ್ ರೂಟ್ ಒಳಗೆ ಏನ್ ಟ್ಯೂಬರ್ಸ್ ಅಂತ ಏನ್ ಫಾರ್ಮ್ ಆಗಿರ್ತಾವ. ಫಾರ್ ಎಕ್ಸಾಂಪಲ್ ವಾಟ್ ವಿ ಕ್ಯಾನ್ ಗ್ರೌಂಡ್ ನಟ್ ಟ್ರೀ. ಸೊ ಗ್ರೌಂಡ್ ನಟ್ ಟ್ರೀ ಒಳಗೆ ಏನ್ ಟ್ಯೂಬರ್ಸ್ ಇರ್ತಾವ. ಸಮ್ ಆಫ್ ದ ವೆಜಿಟೇಬಲ್ಸ್ ಒಳಗ ನಮ್ಗ ಏನ್ ಸಿಗ್ತದ, ವಿ ಕ್ಯಾನ್ ಫೌಂಡ್ ದ ಸ್ಟಾರ್ಚ್ ಅಂತ ಹೇಳ್ತೈತೆ. ಸೊ ಫಾರ್ ಎಕ್ಸಾಂಪಲ್ ವೆಜಿಟೇಬಲ್ ಒಳಗ ಬರಾಕ್ ಹೋದ್ರಿಪ್ಪ ಅಂತಂದ್ರ ರೂಟ್ಸ್ ಅಂತ ಟ್ಯೂಬರ್ಸ್ ಅಂತ ಬಂದಾಗ, ಸೊ ಪೊಟ್ಯಾಟೊ ಇಸ್ ದ ಒನ್ ಆಫ್ ದ ಕೈಂಡ್ ಆಫ್ ಟ್ಯೂಬರ್. ಸೊ ದಿಸ್ ಪೊಟ್ಯಾಟೊ ಇಸ್ ದ ಹೈ ಕಂಟೆಂಟ್ ಸೋರ್ಸ್ ಆಫ್ ಅ ಸ್ಟಾರ್ಚ್. ಈ ಪೊಟ್ಯಾಟೊ ಒಳಗೆ ಏನಿರ್ತದ್ರಿ, ಜಾಸ್ತಿ ಪ್ರಮಾಣ ಒಳಗ ಸ್ಟಾರ್ಚ್ ಇರ್ತದ ಅಂತ ಹೇಳ್ತೀವಿ. ದಿಸ್ ಇಸ್ ಅಬೌಟ್ ದ ಸ್ಟಾರ್ಚ್. ನೆಕ್ಸ್ಟ್, ಇಟ್ ಈಸ್ ಅ ಪಾಲಿಮರ್ ಆಫ್ ಅಲ್ಫಾ ಗ್ಲೂಕೋಸ್ ಅಂಡ್ ಕನ್ಸಿಸ್ಟ್ ಆಫ್ ಟೂ ಕಾಂಪೋನೆಂಟ್. ಸೊ ಈ ನಮ್ಮ ಸ್ಟಾರ್ಚ್ ಅಂತಂದ್ರೆ ಎತ್ತರದ ಪಾಲಿಮರ್ ಇರ್ತದೆ ರೀ, ಇಟ್ ಕನ್ಸಿಸ್ಟ್ ಆಫ್ ಅಲ್ಫಾ ಗ್ಲೂಕೋಸ್. ಸೊ ಅಲ್ಫಾ ಗ್ಲೂಕೋಸ್ ಯಾವ ತರ ಇರ್ತದ, ಬೀಟಾ ಗ್ಲೂಕೋಸ್ ಯಾವ ತರ ಇರ್ತದ ಅನ್ನೋದು ನಾವು ಆಲ್ರೆಡಿ ನಮ್ಮ ಆಫ್ಲೈನ್ ಕ್ಲಾಸಸ್ ಒಳಗೆ ಡಿಸ್ಕಸ್ ಮಾಡೇವಿ. ಸೊ ಸ್ಟಾರ್ಚ್ ಅಂದ್ರೆ ಏನಿರ್ತದ್ರೆ, ಇಟ್ ಕನ್ಸಿಸ್ಟ್ ಆಫ್ ವಾಟ್, ಅಲ್ಫಾ ಗ್ಲೂಕೋಸ್. ಅಂಡ್ ಇದ್ರೊಳಗೆ ಎರಡು ಕಾಂಪೋನೆಂಟ್ಸ್ ಇರ್ತಾವ. ಇಟ್ ಕನ್ಸಿಸ್ಟ್ ಆಫ್ ಟೂ ಕಾಂಪೋನೆಂಟ್ಸ್, ದಟ್ ಈಸ್ ಅಮೈಲೋಸ್ ಅಂಡ್ ಅಮೈಲೋಪೆಕ್ಟಿನ್ ಅಂತ ಹೇಳಿ. ಇದನ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ, ಅಮೈಲೋಸ್ ಅಂಡ್ ಅಮೈಲೋಪೆಕ್ಟಿನ್ ಅಂತ ಹೇಳಿ. ಸೊ ಇವೆ ಎರಡು ಏನಿರ್ತಾವ ಅಂತಂದ್ರೆ ನಮ್ ಸ್ಟಾರ್ಚ್ ಒಳಗ ಮೇನ್ ಕಾಂಪೋನೆಂಟ್ಸ್ ಇರ್ತಾವ ಅಂತ ಹೇಳ್ತೀವಿ. ಯಾವ್ಯಾವ, ಅಮೈಲೋಸ್ ಅಂಡ್ ಅಮೈಲೋಪೆಕ್ಟಿನ್. ದೆನ್ ನೆಕ್ಸ್ಟ್, ಹಂಗಂದ್ರೆ ಅಮೈಲೋಸ್ ಅಂದ್ರೆ ಏನ್ರಿ? Amylose is a water soluble component which consists of about 10-15% to 20% of starch. So amylose andre innatadri, this amylose is one of the component which is soluble in the water ಒಳಗೆ soluble ಆಗ್ತಿರ್ತದೆ ರೀ amylose ಅನ್ನುವಂಥದ್ದು. ಸೊ ಇದ್ರೊಳಗೆ ಏನಿರ್ತದೆ, ಇಟ್ ಕನ್ಸಿಸ್ಟ್ ಆಫ್ ವಾಟ್, 15 to 20% ಆಫ್ ಸ್ಟಾರ್ಚ್ ಇದ್ರೊಳಗೆ amylose ಒಳಗೆ ಇರ್ತದೆ. ಅಂಡ್ ಇಟ್ ಇಸ್ ಅ long unbranched chain with 200 to 1000 alpha D plus glucose units held by a C1 and C4 glycosidic linkage. So ನಾವು ಆಲ್ರೆಡಿ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಅಂತಂದ್ರೆ ಏನಾಗಿರ್ತದೆ, ಇದ್ರ ಸ್ಟ್ರಕ್ಚರ್ ಹೆಂಗಿರ್ತದೆ ಅಂತ ನೋಡಿವಿ. ಸೊ ಇಲ್ಲೇ ಅಮೈಲೋಸ್ ಅಂದ್ರೆ ನಿಯರ್ಲಿ ಎಷ್ಟು ಅಂತ ಹೇಳ್ತಾರ ಅವ್ರ, ಇಟ್ ಕಂಟೈನ್ ನಿಯರ್ಲಿ 200 to 1000. ಅಲ್ಲಿ ನಮ್ಮ ಡೈಸಕ್ರೈಡ್ಸ್ ಒಳಗೆ ಬರೀ ಏನೇನು ಇರ್ತಿದ್ವು, ಎರಡೆರಡು ಕಾಂಪೋನೆಂಟ್ ಇರ್ತಿದ್ವು, ಐದರ್ ಆಲ್ಫಾ ಗ್ಲೂಕೋಸ್, ಆಲ್ಫಾ ಫ್ರುಕ್ಟೋಸ್ ಹಿಂಗೆಲ್ಲ ನೋಡ್ತಿದ್ವಿ. ಬಟ್ ಇಲ್ಲೇ ಈ ಅಮೈಲೋಸ್ ಒಳಗ 200 to 1000 ಏನಿರ್ತಾವ, ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಯೂನಿಟ್ಸ್ ಇರ್ತಾವ. ಅಂಡ್ ದೇ ಆರ್ ಹೆಲ್ಡ್ ಟುಗೆದರ್ ಬೈ ಅ C1 C4 ಗ್ಲೈಕೋಸೈಡಿಕ್ ಲಿಂಕೇಜ್. ಗ್ಲೈಕೋಸೈಡಿಕ್ ಲಿಂಕೇಜ್ ಅಂದ್ರೂ ಗೊತ್ತೆ ನಮ್ಗೆ, ಆಕ್ಸೈಡ್ ಬಾಂಡ್ಗ ಏನಂತ ಕರಿತೀವಿ ನಾವು, ಗ್ಲೈಕೋಸೈಡಿಕ್ ಲಿಂಕೇಜ್. C1 to C4 ಅಂತಂದ್ರ ಒಂದು ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಇಂದ C1 ಮತ್ತೆ ಇನ್ನೊಂದು ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಇಂದ C4. ಇವೆರಡು ಕೂಡಿ ಎರಡರ ನಡುವೆ ಗ್ಲೈಕೋಸೈಡಿಕ್ ಬಾಂಡ್ ಕ್ರಿಯೇಟ್ ಆಗಿ ಅಲ್ಲೇ ಏನಾಗಿರ್ತದೆ, ಅಲ್ಲೇ ಅಮೈಲೋಸ್ ಫಾರ್ಮ್ ಆಗಿರ್ತದೆ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಬೌಟ್ ದ ಅಮೈಲೋಸ್. ನೆಕ್ಸ್ಟ್ ಇನ್ನೊಂದು ಕಾಂಪೋನೆಂಟ್ ಇರ್ತದೆ ರೀ ನಮ್ಮ ಈ ಸ್ಟಾರ್ಚ್ ಒಳಗ, ದಟ್ ಈಸ್ ಅಮೈಲೋಪೆಕ್ಟಿನ್. ದಟ್ ಇಸ್ ವಾಟ್, ಅಮೈಲೋಪೆಕ್ಟಿನ್. ಸೊ ಅಮೈಲೋಪೆಕ್ಟಿನ್ ಅಂದ್ರೆ ಏನಿರ್ತದ, ಅಮೈಲೋಪೆಕ್ಟಿನ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್. ನಮ್ಮ ಅಮೈಲೋಸ್ ಏನಿರ್ತದ್ರಿ, ಅವರ್ ಅಮೈಲೋಸ್ ಈಸ್ water soluble, but our amylopectin is water insoluble and consists of about 80 to 85% of starch. Amylose ಒಳಗ ಏನಿರ್ತದ 15 to 20% ಇದ್ರೆ, ಅಮೈಲೋಪೆಕ್ಟಿನ್ ಒಳಗೆ ಎಷ್ಟಿರ್ತದೆ, 80 to 85% of starch ಇರ್ತದ. It is branched chain polymer of alpha D glucose units in which chain is formed by the C1 C4 alpha glycosidic linkage, where branching occurs at C1 and C6 alpha glycosidic linkage ಅಂತ ಹೇಳ್ತೀವಿ. ಸೊ ನಮ್ಮ ಅಮೈಲೋಸ್ ನೋಡ್ಬೋದು ನೀವೆಲ್ಲ. ಈ ಅಮೈಲೋಸ್ ಹೆಂಗಿರ್ತದ್ರಿ, ಅನ್ಬ್ರಾಂಚ್ಡ್ ಇರ್ತದ. 200 to 1000 ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಏನಿರ್ತಾವ, ಒಂದ C1 to C4 ಬಾಂಡ್ ಗ್ಲೈಕೋಸೈಡಿಕ್ ಬಾಂಡ್ ಮಾಡ್ಕೊಂಡು ಅನ್ಬ್ರಾಂಚ್ಡ್ ಸ್ಟ್ರೇಟ್ ಚೈನ್ ಇರ್ತಾವ. ಬಟ್ ಇವ ನಮ್ಮ ಅಮೈಲೋಪೆಕ್ಟಿನ್ ಏನಿರ್ತಾವಲ್ಲ, ದಿಸ್ ಈಸ್ ಬ್ರಾಂಚ್ಡ್.
ಇಲ್ಲಿ ನೋಡಬಹುದು ನೀವು, ದಿಸ್ ಇಸ್ ದ ವಾಟ್ ದ ಬ್ರಾಂಚ್ ಸ್ಟ್ರಕ್ಚರ್ ಇರ್ತದ ಅಂಡ್ ಇಟ್ ಈಸ್ ಹ್ಯಾವಿಂಗ್ 80 to 85% ಆಫ್ ದ ಸ್ಟಾರ್ಚ್ ಇದ್ರೊಳಗ ಇರ್ತದ ಅಂತ ಹೇಳ್ತೀವಿ. ಮತ್ತೆ ಇದು ಹೆಂಗಿರ್ತದ ರೀ, ಬ್ರಾಂಚ್ ಸ್ಟ್ರಕ್ಚರ್ ಇರ್ತದ ಅಂತ ಹೇಳ್ತೀವಿ, ಆಲ್ಫಾ ಡಿ ಗ್ಲೂಕೋಸ್. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಸ್ಟಾರ್ಚ್. ಓಕೆ, ಸೊ ನೆಕ್ಸ್ಟ್ ಅವರ್ ಪಾಲಿಸ್ಯಾಕರೈಡ್ is cellulose. So I think all of you might very known of cellulose ಅನ್ನ ಬಹಳ ಸತಿ ನೀವು ಇದನ್ನ ಕೇಳಿರ್ತೀರಿ. ಓಕೆ, ಅದ್ರನ್ನ ಬಯೋಲಜಿ ಒಳಗ ಇದು ಬಹಳ ಬರ್ತದ, ಪ್ಲಾಂಟ್ಸ್ ಒಳಗ ಇರ್ತದ ಅನ್ನೋದು ಎಲ್ಲರಿಗೂ ಗೊತ್ತೈತ್ರಿ. ಸೊ ಸೆಲ್ಯುಲೋಸ್ ಅಂತ ನೋಡ್ರಿ, cellulose occurs extensively in the plants ಒಳಗ ಜಾಸ್ತಿ cellulose ಇರ್ತದ. It is the most abundant organic substance in the plant kingdom. ನಮ್ಮ ಇಡೀ ಪ್ಲಾಂಟ್ ಕಿಂಗ್ಡಮ್ ಒಳಗನೆ ಮೋಸ್ಟ್ ಅಬಂಡೆಂಟ್ ಯಾವ್ದ್ರೆ ಸಬ್ಸ್ಟೆನ್ಸ್ ಇದ್ರೆ ಅದ್ ಯಾವ್ದ್ರಿ, ಸೆಲ್ಯುಲೋಸ್. ಯಾಕಂದ್ರೆ ಸೆಲ್ಯುಲೋಸ್ ಅನ್ನ ನೋಡ್ಬೋದು ನೀವು, ಇದನ್ನ ನೀವು ಆಲ್ರೆಡಿ ಬಯಾಲಜಿ ಒಳಗೆ ಕಲಿತೀರಿ. ಸೆಲ್ಯುಲೋಸ್ ಅಂತಂದ್ರೆ ಏನ್ ಮಾಡ್ತದೆ, ಫ್ರೂಟ್ ಒಳಗಿರ್ತದ, ರೂಟ್ ಒಳಗಿರ್ತದ, ಎಲ್ಲಾ ಕಡೆ ಇರ್ತದ್ರಿ. ಸೊ ಮೆಕ್ಯಾನಿಕಲ್ ಸಪೋರ್ಟ್ ಅನ್ನ ಕೊಡೋದು ಕೆಲಸ ಮಾಡ್ತಿರ್ತದ. ಓಕೆ, ಸೊ ಸೆಲ್ಯುಲೋಸ್ ಏನಿರ್ತದ ಅಂತಂದ್ರೆ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಪ್ಲಾಂಟ್ ಕಿಂಗ್ಡಮ್ ಒಳಗೆ ಮೋಸ್ಟ್ ಅಬಂಡೆಂಟ್ ಯಾವ್ದ್ರ ಸಬ್ಸ್ಟೆನ್ಸ್ ಇದ್ರ ಅದನ್ನ ನಾವು ಸೆಲ್ಯುಲೋಸ್ ಅಂತ ಹೇಳ್ತೀವಿ. Then it is predominant constituent of a cell wall of the plant cell. Plant cell the cell wall ಅದರಿಂದ ಆಗಿರ್ತದ್ರಿ, ಸೆಲ್ಯುಲೋಸ್ ದಿಂದ ಆಗಿರ್ತದ ಅಂತ ಹೇಳ್ತೀವಿ. ಸೊ ಪ್ಲಾಂಟ್ ಸೆಲ್ ಸ್ಟ್ರಕ್ಚರ್ ಗೊತ್ತೈತಿ ನಿಮ್ಗೆ, ಪ್ಲಾಂಟ್ ಸೆಲ್ ಯಾವ ತರ ಇರ್ತದ. ಓಕೆ, ಆಮೇಲೆ ಅದ್ರದ್ದು ಫಂಕ್ಷನ್, ಅದ್ರೊಳಗೆ ಏನು ಸಬ್ ಸೆಲ್ ಒಳಗೆ ಏನೇನು ಪಾರ್ಟಿಕಲ್ಸ್ ಯಾವ್ಯಾವ ಇರ್ತಾವ ಅನ್ನೋದು ಗೊತ್ತೈತ್ರಿ. ಸೊ ಇಲ್ಲೇ ನಮ್ಮ ಸೆಲ್ ವಾಲ್ ಏನಿರ್ತದ ದಟ್ ಈಸ್ ಮೇಡ್ ಅಪ್ ಆಫ್ ದ ಸೆಲ್ಯುಲೋಸ್ ಅಂತ ಹೇಳ್ತೀವಿ. ಸೆಲ್ಯುಲೋಸ್ ಇಸ್ ಅ ಸ್ಟ್ರೇಟ್ ಚೈನ್ ಪಾಲಿಸ್ಯಾಕರೈಡ್ made up of by the beta D glucose units which are joined by a beta glycosidic linkage between C1 of 1 glucose and the C4 of the glucose by the unit. ಈಗ ಇಲ್ಲಿ ನೋಡಬಹುದು, ಇಲ್ಲಿ ಏನಾಗೈತ್ರಿ, ಒಂದ್ ಸೈಡ್ ಏನಾಗೈತ್ರಿ, ಗ್ಲೈಕೋಸೈಡಿಕ್ ಲಿಂಕೇಜ್ ಆಗೈತಿ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಅಲ್ಫಾ ಗ್ಲೈಕೋಸೈಡಿಕ್ ಲಿಂಕೇಜ್. ಇಲ್ಲಿ ಏನಾಗೈತ್ರಿ, ಇಲ್ಲೇ ಅಪೋಸಿಟ್ ಸೈಡ್ ಅಂದ್ರೆ ಕ್ರಾಸ್ಡ್ ಗ್ಲೈಕೋಸೈಡಿಕ್ ಲಿಂಕೇಜ್ ಆಗೈತಿ. ಸೊ ಇದಕ್ಕೆ ನಾವು ಬೀಟಾ ಗ್ಲೈಕೋಸೈಡಿಕ್ ಲಿಂಕೇಜ್ ಸ್ಟ್ರೇಟ್ ಇತ್ತು, ಅದಕ್ಕೆ ಏನಂತ ಕರೆಯೋದು, ಅಲ್ಫಾ ಗ್ಲೈಕೋಸೈಡಿಕ್ ಲಿಂಕೇಜ್. ಹಿಂಗ ಅದು ಕ್ರಾಸ್ ಟೈಪ್ ಸ್ವಲ್ಪ ಗ್ಲೈಕೋಸೈಡಿಕ್ ಲಿಂಕೇಜ್ ಇದ್ರೆ ಅದಕ್ಕೆ ಅಂತ ಕರೆಯೋದು ಬೀಟಾ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ಸೊ ನಮ್ ಸೆಲ್ಯುಲೋಸ್ ಏನಿರ್ತದ ಅಂತಂದ್ರ ಬೀಟಾ ಡಿ ಗ್ಲೂಕೋಸ್ದು ಏನಿರ್ತಾವ, ಬಹಳಷ್ಟು ಮೋನೋಸಕರೈಡ್ಸ್ ಇರ್ತಾವ. ಸ್ಟಾರ್ಚ್ ಒಳಗೆ ಯಾರಿದ್ರು, ಅಲ್ಫಾ ಡಿ ಪ್ಲಸ್ ಗ್ಲೂಕೋಸ್, ಬಟ್ ಇಲ್ಲಿ ಸೆಲ್ಯುಲೋಸ್ ಒಳಗೆ ಬೀಟಾ ಡಿ ಗ್ಲೂಕೋಸ್ ಇರ್ತದ ಅಂತ ಹೇಳ್ತೀವಿ. ಮತ್ತೆ ಬೀಟಾ ಡಿ ಗ್ಲೂಕೋಸ್ ಇರ್ತದೆ ಇಲ್ಲೇ, ಇದು ನಾವು ಹೇಳ್ಬೋದು ಇಲ್ಲೇ ಬೀಟಾ ಗ್ಲೈಕೋಸೈಡಿಕ್ ಲಿಂಕೇಜ್ ಇರ್ತೈತೆ, ಅಂದ್ರೆ ಕ್ರಾಸ್ ಟೈಪ್ ಒಂದ್ ಸ್ವಲ್ಪ ಆಕ್ಸೈಡ್ ಬಾಂಡ್ ಇರ್ತದ ಅಂತ ಹೇಳ್ತೀವಿ. ದಿಸ್ ಇಸ್ ಅಬೌಟ್ ದ ಸೆಲ್ಯುಲೋಸ್ ಅಂತ ಹೇಳ್ತೀವಿ. ಸೊ ನಮ್ ಗ್ಲೈಕೋಸೈಡಿಕ್ ಲಿಂಕೇಜ್ ಯಾವಾಗ್ಲೂ ಫಾರ್ಮ್ ಆಗೋದೇನ್ರಿ, C1 and C4 ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ದ ಒನ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ಸ್ ಅಬೌಟ್ ದ ಸೆಲ್ಯುಲೋಸ್. ಸೊ ಇದು ಯಾರಾಯ್ತು, ಸೆಲ್ಯುಲೋಸ್. ನೆಕ್ಸ್ಟ್ ನಮ್ ಕಾನ್ಸ್ಟಿಟ್ಯೂಯೆಂಟ್ ಯಾರಪ್ಪ ಅಂತಂದ್ರ ಗ್ಲೈಕೋಜನ್. ನೆಕ್ಸ್ಟ್ ಯಾರು ನಮ್ ಕರೆಕ್ಟ್ ಯಾರ, ಗ್ಲೈಕೋಜನ್. ಸೊ ನಾವ್ ಎಲ್ಲರಿಗೂ ಗೊತ್ತೈತ್ರಿ ಗ್ಲೈಕೋಜನ್. ದ ಗ್ಲೈಕೋಜನ್ ಈಸ್ ಸ್ಟೋರ್ಡ್ ಫುಡ್ ಮಟೀರಿಯಲ್ ಇನ್ ದ ಅನಿಮಲ್ ಬಾಡಿ ಒಳಗ ಫುಡ್ ಯಾವ ಫಾರ್ಮ್ಯಾಟ್ ಒಳಗ ಸ್ಟೋರ್ ಆಗ್ತದಪ್ಪ ಅಂತಂದ್ರ ಅದ ಯಾರ ಅಂತಂದ್ರ ಗ್ಲೈಕೋಜನ್. ಸೊ ನಿಮಗೆ ಕ್ವಶನ್ ಯಾವ ತರ ಕೇಳ್ತಾರ ಅಂತಂದ್ರ, ನೇಮ್ ದ ಕಾರ್ಬೋಹೈಡ್ರೇಟ್ ವಿಚ್ ಈಸ್ used for the stored food material for the animal ಬಾಡೀಸ್ ಒಳಗಿರುವಂತ ಫುಡ್ ಅನ್ನ ಯಾವ ಫಾರ್ಮ್ಯಾಟ್ ಒಳಗ ಸ್ಟೋರ್ ಆಗ್ತದ ಅಂತ ಕೇಳಿದ್ರೆ ಏನಂತ ಬರೀಬೇಕು, ಅಲ್ಲೇ ಗ್ಲೈಕೋಜನ್ ಅಂತ ಹೇಳ್ತೀವಿ. ಸೊ ಆನ್ಸರ್ ಫಾರ್ ದಟ್ ಇಸ್ ವಾಟ್, ಗ್ಲೈಕೋಜನ್. ಅದ್ರ ಪ್ಲಾಂಟ್ ಒಳಗ ಸ್ಟೋರೇಜ್ ಫುಡ್ ಕೇಳಿದ್ರ ಅಂದ್ರೆ ಅವಾಗ ಯಾರನ್ನ ಬರೀತೀರಿ, ಅದು ಯಾರು, ಸ್ಟಾರ್ಚ್ ಅಂತ ಹೇಳ್ತೀವಿ. ದಟ್ ಇಸ್ ದ ವಾಟ್, ಸ್ಟಾರ್ಚ್. ಸೊ ಸ್ಟಾರ್ಚ್ ಈಸ್ ದ stored food material for the plants and the glycogen is the stored food material for the animals ಅಂತ ಹೇಳ್ತೀವಿ. So it is also known as the animal starch because its structure is similar to amylopectin but highly branched. So ಈ ನಮ್ಮ ಗ್ಲೈಕೋಜನ್ ಅನ್ನ ಇದನ್ನ ಏನಂತ ಕರೀತಾರ, ಅನಿಮಲ್ ಸ್ಟಾರ್ಚ್ ಅಂತ ಕರೀತಾರ. ಯಾಕಂತಂದ್ರ ಇದರದ ಸ್ಟ್ರಕ್ಚರ್ ಏನಿರ್ತದ ರೀ, ಅಮೈಲೋಪೆಕ್ಟಿನ್ ತರ ಇರ್ತದೆ. ನಾವು ಆಲ್ರೆಡಿ ನೋಡಿವಿ ಸ್ಟಾರ್ಚ್ ಸ್ಟ್ರಕ್ಚರ್ ನೋಡಿವಿ. ಸ್ಟಾರ್ಚ್ ಒಳಗೆ 2 ಕಾಂಪೋನೆಂಟ್ಸ್ ಇರ್ತಾವು, ಒಂದು ಅಮೈಲೋಸ್, ಇನ್ನೊಂದು ಅಮೈಲೋಪೆಕ್ಟಿನ್. ಸೊ ಇದು ಗ್ಲೈಕೋಜನ್ ಸ್ಟ್ರಕ್ಚರ್ ಯಾರ ತರ ಇರ್ತದ ರೀ, ಸೇಮ್ ಅಮೈಲೋಪೆಕ್ಟಿನ್ ತರ ಇರ್ತದ, ಬ್ರಾಂಚ್ಡ್ ಸ್ಟ್ರಕ್ಚರ್ ಇರ್ತದ ಅಂತ ಹೇಳ್ತೀವಿ ನಾವು. ಓಕೆ, ಸೊ ದಿಸ್ ಇಸ್ ಅಬೌಟ್ ದ our glycogen. So this glycogen is present in liver, muscles and brain. ನಮ್ ಗ್ಲೈಕೋಜನ್ ಎಲ್ಲೆಲ್ಲಿ ಇರ್ತದ ಅಂತ ನಮ್ಮ ಲಿವರ್ ಒಳಗೆ ಇರ್ತದ, ಮಸಲ್ಸ್ ಒಳಗೆ ಇರ್ತದ, ಬ್ರೈನ್ ಒಳಗೆ ಇರ್ತದ. ಓಕೆ, when the body needs glucose, enzymes break the glycogen into glucose
ಯಾವಾಗ ನಮ್ಮ ಬಾಡಿಗೆ ಎನರ್ಜಿ ಬೇಕಾಗ್ತದ, ಓಕೆ, ಅವಾಗ ಎನರ್ಜಿ ಅಂತ ಏನು ಹೇಳುವುದು ಗ್ಲೂಕೋಸ್. ನಮ್ಮ ಬಾಡಿಗೆ ಗ್ಲೂಕೋಸ್ ಬೇಕಪ್ಪ ಅಂತ ಅನ್ಸಿದಾಗ ನಮ್ಮ ಬಾಡಿ ಒಳಗೆ ಇರುವಂತಹ ಎನ್ಸೈಮ್ಸ್ ಏನ್ ಮಾಡ್ತಾವ, ಈ ನಮ್ಮ ಗ್ಲೈಕೋಜನ್ ಅನ್ನ ಬ್ರೇಕ್ ಮಾಡಿ ಈ ಗ್ಲೈಕೋಜನ್ ಇದ್ದಿದ್ದು ಏನಕ್ಕೆ ಕನ್ವರ್ಟ್ ಮಾಡ್ತಾರೆ ಅವರ ಗ್ಲೂಕೋಸ್ ಒಳಗ ಮಾಡ್ತಾರ. ಸೊ ದಟ್ ಯು ವಿಲ್ ದ ಎನರ್ಜಿ ಫ್ರಮ್ ದಿಸ್ ಗ್ಲೂಕೋಸ್ ಅಂತ ಹೇಳ್ತೀವಿ ನಾವು. ಇದಂತೂ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯನೇ. ನೆಕ್ಸ್ಟ್, ಗ್ಲೈಕೋಜನ್ ಇಸ್ ಆಲ್ಸೋ ಫೌಂಡ್ ಇನ್ ಈಸ್ಟ್ ಅಂಡ್ ಫಂಗೈ. ಸೊ ಈಸ್ಟ್ ಅಂದ್ರೂ ಗೊತ್ತೈತ್ರಿ, ಫಂಗೈ ಅಂದ್ರೂ ನಿಮ್ಗೆ ಗೊತ್ತೈತ್ರಿ. ಸೊ ಈ ಈಸ್ಟ್ ಮತ್ತು ಫಂಗೈ ಒಳಗ ನಮ್ಮ ಗ್ಲೈಕೋಜನ್ ಏನಿರ್ತದ ಪ್ರೆಸೆಂಟ್ ಇರ್ತದ ಅಂತ ಹೇಳ್ತೀವಿ. ನೆಕ್ಸ್ಟ್, ಕಮ್ ಟು ದ ಕನ್ಕ್ಲೂಷನ್. ಸೊ ಈ ನಮ್ಮ ಕಾರ್ಬೋಹೈಡ್ರೇಟ್, ಕಾರ್ಬೋಹೈಡ್ರೇಟ್ ಬಗ್ಗೆ ನಾವು ಬಹಳಷ್ಟು ತಿಳ್ಕೊಂಡಿವಿ. ಓಕೆ, ನಾವು ಜಸ್ಟ್ ಅದ್ರೊಳಗ ಮೇನ್ ಏನೇನು ಕಾರ್ಬೋಹೈಡ್ರೇಟ್ಸ್ ಅದ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಕಾರ್ಬೋಹೈಡ್ರೇಟ್ಸ್ ಒಳಗ ನಾವು ಮೊನೋಸೆಕರೈಡ್ಸ್ ಅಂತ ನೋಡಿದ್ವಿ, ಡೈಸೆಕರೈಡ್ಸ್ ಅಂತ ನೋಡಿದ್ವಿ, ಮತ್ತ ಪಾಲಿಸೆಕರೈಡ್ಸ್ ಅಂತಾನು ಕೂಡ ನೋಡಿದ್ವಿ. ಈಗ ನೆಕ್ಸ್ಟ್ ನಾವು ಜನರಲ್ ಅವ್ರದ ಇಂಪಾರ್ಟೆನ್ಸ್ ತಿಳ್ಕೊಬೇಕು, ಇಂಪಾರ್ಟೆನ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್. ಸೊ ಫಸ್ಟ್ ಇಂಪಾರ್ಟೆಂಟ್, ದೇ ಆರ್ ಎಸೆನ್ಷಿಯಲ್ ಫಾರ್ ದ ಲೈಫ್ ಇನ್ ಬೋತ್ ಪ್ಲಾಂಟ್ಸ್ ಅಂಡ್ ಅನಿಮಲ್. ನಮ್ ಕಾರ್ಬೋಹೈಡ್ರೇಟ್ ಇದ್ದಿದ್ದ ಪ್ಲಾಂಟ್ ಒಳಗಾಗಿರ್ಬೋದು ಮತ್ತು ಅನಿಮಲ್ ಆಗಿರ್ಬೋದು, ಅದ್ರದ್ದು ಗ್ರೋತ್ ಆಗಿರ್ಬೋದು, ಅದ್ರದ್ದು ರೆಗ್ಯುಲೇಟರಿ ಫಂಕ್ಷನ್ಸ್ ಆಗ್ಬೇಕಂತಂದ್ರ ನಮ್ಮ ಈ ಕಾರ್ಬೋಹೈಡ್ರೇಟ್ಸ್ ಬಹಳಷ್ಟು ಏನ್ ಮಾಡ್ತಾವ, ಹೆಲ್ಪ್ ಮಾಡ್ತಾವ. ಇವು ಬೇಕೇ ಬೇಕು. ದೀಸ್ ಆರ್ ದ ಎಸೆನ್ಷಿಯಲ್ಸ್ ಅಂತ ಹೇಳ್ತೀವಿ. ದೇ ಫಾರ್ಮ್ ಅ ಮೇಜರ್ ಪೋರ್ಷನ್ ಆಫ್ ಅವರ್ ಫುಡ್. ನಮ್ ಫುಡ್ ಒಳಗ ಮೇಜರ್ ಪೋರ್ಷನ್ ಯಾರು ಇರ್ತಾರ ಅಂದ್ರ ಅವರೆಲ್ಲರೂ ಕಾರ್ಬೋಹೈಡ್ರೇಟ್ಸ್ ಇರ್ತಾರ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್, ಹನಿ ಈಸ್ ಯೂಸಿಂಗ್ ಆಸ್ ಅ ಇನ್ಸ್ಟಂಟ್ ಸೋರ್ಸ್ ಆಫ್ ದ ಎನರ್ಜಿ ಬೈ ದ ವೈಡ್ಸ್ ಇನ್ ವೇದ್ಸ್ ಅಂತ ಹೇಳ್ತೀವಿ ನಾವು. ಏನ್ರಿ ವೇದ್ಸ್ ಇನ್ ಆಯುರ್ವೇದಿಕ್ ಸಿಸ್ಟಮ್ ಆಫ್ ಮೆಡಿಸಿನ್. ನಮ್ಮ ಏನು ವೇದಗಳು ಅಂತ ಹೇಳ್ತೀವಿ. ಸೊ ನಮ್ಮ ಆಯುರ್ವೇದ ಒಳಗ ಹನಿ ಅಂತಂದ್ರೆ ಜೇನುತುಪ್ಪ. ಸೊ ಈ ಜೇನುತುಪ್ಪನ ಇನ್ಸ್ಟಂಟ್ ಸೋರ್ಸ್ ಆಫ್ ಎನರ್ಜಿ ಅಂತ ಯೂಸ್ ಮಾಡ್ತೀವಿ. ವೇದ, ನಮ್ಮ ಉಪನಿಷತ್ತುಗಳು, ಏನ್ ಆಯುರ್ವೇದ ಒಳಗೆ ಏನ್ ಹೇಳ್ತೀವಲ್ಲ, ಸೊ ಈ ಹನಿ ತಿನ್ನೋದು ಈಗ ನೀವು ನೋಡಬಹುದು, ಯಾರ್ಯಾರ ಒಬ್ರ ಏನಾಗಿರ್ಬೋದು ಡಿಹೈಡ್ರೇಷನ್ ಆಗಿ ಚಕ್ರ ಬಿದ್ದಿರಬಹುದು, ಇಲ್ಲ ಒಂದ್ ಸ್ವಲ್ಪ ವೀಕ್ನೆಸ್ ಬಂದು ಬಿದ್ದಿರ್ಬೋದು. ಅಂತವ್ರಿಗೆ ನಾವು ಹನಿಯನ್ನ ಒಂದ್ ಸ್ವಲ್ಪ ಟೇಸ್ಟ್ ಮಾಡಿದಾಗ ಅವ್ರಿಗೆ ಇನ್ಸ್ಟಂಟ್ ಏನ್ ಸಿಗ್ತದ, ಎನರ್ಜಿ ಸಿಗ್ತದ. ಸೊ ಇನ್ಸ್ಟಂಟ್ ಎನರ್ಜಿ. ಸೊ ಈ ನಮ್ಮ ಹನಿನ ನಾವು ಏನ್ ಮಾಡ್ತೀವಿ, ವೇದ ಒಳಗನು ಕೂಡ ಅದು ಅನಾದಿ ಕಾಲದ ಆಯುರ್ವೇದ, ನಮ್ಮ ಇಂಡಿಯನ್ ಏನ ಮೆಡಿಸಿನಲ್ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ಇದ್ರೊಳಗ ಈ ಹನಿಯನ್ನ ಆಸ್ ಅ ಇನ್ಸ್ಟಂಟ್ ಸೋರ್ಸ್ ಆಫ್ ಎನರ್ಜಿ ಅಂತ ಯೂಸ್ ಮಾಡಿದ್ದಾರೆ. ಓಕೆ, ದೆನ್ next, this carbohydrate, these are the used as the storage molecules as the starch in plants and glycogen in animals. ಇದಂತೂ ಗೊತ್ತಿರೋದು, ಇದು ನಾವಂತೂ ನೋಡಿದ್ವಿ. ಸೊ ಅನಿಮಲ್ ಒಳಗ ಫುಡ್ ಅನ್ನ ಯಾವ ಫಾರ್ಮೆಟ್ ಒಳಗ ಸ್ಟೋರೇಜ್ ಆಗ್ತದೆ, ಅನಿಮಲ್ ಒಳಗ ಗ್ಲೈಕೋಜನ್, ಮತ್ತು ಪ್ಲಾಂಟ್ ಒಳಗ ಆಸ್ ಅ ಸ್ಟಾರ್ಚ್ ಆಗಿ ಆಗ್ತದೆ ಅಂತ ಹೇಳ್ತೀವಿ. ನೆಕ್ಸ್ಟ್, ಸೆಲ್ ವಾಲ್ ಆಫ್ ಬ್ಯಾಕ್ಟೀರಿಯಾ ಪ್ಲಾಂಟ್ಸ್ ಇಸ್ ಮೇಡ್ ಅಪ್ ಆಫ್ ದ ಸೆಲ್ಯುಲೋಸ್. ಸೊ ಈ ಸೆಲ್ ವಾಲ್ ಆಫ್ ಬ್ಯಾಕ್ಟೀರಿಯಾದ ಸೆಲ್ ವಾಲ್ ಆಗಿರ್ಬೋದು, ಪ್ಲಾಂಟ್ ಇಂದ ಸೆಲ್ ವಾಲ್ ಆಗಿರ್ಬೋದು, ದೀಸ್ ಆರ್ ಆಲ್ ಮೇಡ್ ಅಪ್ ಆಫ್ ಬೈ ದ ಸೆಲ್ಯುಲೋಸ್ ಅಂತ ಹೇಳ್ತೀವಿ. Next, the furniture and the cloth cotton fibers is made up of the cellulose. Cellulose ಇಂದ ಫರ್ನಿಚರ್ಸ್ ಮಾಡ್ಬೋದು, ಆಮೇಲೆ ಕ್ಲಾತ್ಸ್, ಓಕೆ, ಈ ಕಾಟನ್ ಫೈಬರ್ಸ್ ಇವೆಲ್ಲ ಏನಿದಾವ, ಇವನ್ನ ಕಾಟನ್ ಕ್ಲಾತ್ಸ್ ಅಂತ ಏನ್ ಹೇಳ್ತೀವಿ, ಇವನ್ನೆಲ್ಲ ಏನ್ ಮಾಡ್ಬೋದು ನಾವು ಸೆಲ್ಯುಲೋಸ್ ದಿಂದನ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳ್ತೀವಿ. ಯಾಕಂತಂದ್ರೆ ಪ್ಲಾಂಟ್ಸ್ ಒಳಗ ಮೇಜರ್ ಪೋರ್ಷನ್, ಮೋಸ್ಟ್ ಪ್ರಿಡಾಮಿನೆಂಟ್ ಕಾಂಪೊನೆಂಟ್ ಯಾರಪ್ಪ ಅಂತಂದ್ರೆ ಅದು ಸೆಲ್ಯುಲೋಸ್. ಸೊ ಈ ಸೆಲ್ಯುಲೋಸ್ ನಾವು ಯೂಸ್ ಮಾಡ್ತೀವಿ. ದೆನ್ ನೆಕ್ಸ್ಟ್, ದಿಸ್ provide a raw material for the many important industries like textile, paper and the liquor industries. ಸೊ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಆಗಿರ್ಬೋದು, ಪೇಪರ್ ಇಂಡಸ್ಟ್ರೀಸ್ ಆಗಿರ್ಬೋದು, ಲಿಕ್ಕರ್ ಇಂಡಸ್ಟ್ರೀಸ್ ಆಗಿರ್ಬೋದು, ಇವರೆಲ್ಲರಿಗೆ ರಾಸ್ ಮಟೀರಿಯಲ್ ಅಂತ ಯಾರು ಯೂಸ್ ಆಗ್ತಾರ, ನಮ್ಮ ಈ ಕಾರ್ಬೋಹೈಡ್ರೇಟ್ ಅಂತ ಯೂಸ್ ಆಕೈತೆ ಅಂತ ಹೇಳ್ತೀವಿ. ನೆಕ್ಸ್ಟ್, ಟು aldopentose via D ribose and the 2-deoxy D ribose are present in the nucleic acid. ನಮ್ಮ ಅಲ್ಡೋಪೆಂಟೋಸ್ ಅಂತ ಏನ್ ಹೇಳ್ತೀವಿ, ಅಲ್ಡೋಪೆಂಟೋಸ್ ಅಂದ್ರೆ ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಇರುವಂತಹ ಏನು ಕಂಪೋನೆಂಟ್, ಮತ್ತು ಅದ್ರೊಳಗೆ ಎಷ್ಟು ಅಲ್ಡೋಪೆಂಟೋಸ್ ಅಂದ್ರೆ 5 ಕಾರ್ಬನ್ಸ್ ವಿತ್ ಆಲ್ಡಿಹೈಡ್ ಆಸ್ ಅ ಫಂಕ್ಷನಲ್ ಗ್ರೂಪ್. ಸೊ ಅಂತ 2 ಅಲ್ಡೋಪೆಂಟೋಸ್ ಏನಿರ್ತಾವ ನಮ್ಮ ನ್ಯೂಕ್ಲಿಕ್ ಆಸಿಡ್ಸ್ ಒಳಗ ಇರ್ತಾವ ಅಂತ ಹೇಳ್ತೀವಿ. ನೆಕ್ಸ್ಟ್, ಕಾರ್ಬೋಹೈಡ್ರೇಟ್ಸ್ ಆರ್ ಫೌಂಡ್ ಇನ್ ಬಯೋಸಿಸ್ಟಮ್ ಇನ್ ಕಾಂಬಿನೇಷನ್ ವಿತ್ ಮೆನಿ ಪ್ರೋಟೀನ್ಸ್ ಅಂಡ್ ದ ಲಿಪಿಡ್ಸ್. ನಮ್ಮ ಈ ಕಾರ್ಬೋಹೈಡ್ರೇಟ್ ಇದ್ದಿದ್ದ ಎದ್ರ ಜೊತೆ ಕಂಬೈಂಡ್ ಆಗಿರುವಂತ ಸಿಗ್ತದ ನಮಗೆ ಬಯೋಸಿಸ್ಟಮ್ ಒಳಗ, ಅದು ಪ್ರೋಟೀನ್ ಆಗಿರ್ಬೋದು ಮತ್ತು ಲಿಪಿಡ್, ಇವ್ರು ಎಲ್ಲರ ಜೊತೆ ಪ್ರೋಟೀನ್ ಆಗಿರ್ಬೋದು, ಲಿಪಿಡ್ ಆಗಿರ್ಬೋದು, ಇವ್ರ ಜೊತೆ ಕಂಬೈನ್ಡ್ ಸ್ಟೇಟ್ ಒಳಗ ನಮ್ಗೆ ಯಾರು ಸಿಗ್ತಾರ, ನಮ್ಮ ಈ ಕಾರ್ಬೋಹೈಡ್ರೇಟ್ಸ್ ಸಿಗ್ತಾವ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಅಬೌಟ್ ದ ಕಾರ್ಬೋಹೈಡ್ರೇಟ್ಸ್. ಸೊ ಕಾರ್ಬೋಹೈಡ್ರೇಟ್ಸ್ ನಾವು ಇಷ್ಟೋ ತನಕ ಏನ್ ನೋಡಿದ್ವಿ, ಸೊ ಇಲ್ಲಿ ನಾವೇನ್ ಹೇಳ್ತೀವಿ, ಅದರದೆಲ್ಲರದ ಇಂಪಾರ್ಟೆನ್ಸ್ ಅನ್ನ ನಾವು ಏನ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ ಅಂತ ಹೇಳ್ತೀವಿ. ಓಕೆ,
ಓಕೆ, ತಿಳಿತ್ರಿ ಇಲ್ಲಿ ತನಕ ಎಲ್ಲರಿಗೂ? Sure. Okay. Now, the next biomolecule of our discussion is protein. Is what? Proteins. So we all are very familiar with this protein. Protein ಅಂತ ನಾವು ಬಹಳ ಕಡೆ ನೋಡಿ ಕಲ್ತಿದ್ದೀವಿ, ಕೇಳಿದ್ದೀವಿ ಪ್ರೋಟೀನ್. ಸೊ ಈ ಪ್ರೋಟೀನ್ ಕೂಡ ಏನದ ಒಂದು ಬಯೋಮಾಲಿಕ್ಯೂಲ್ ಇದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಲೆಟ್ us discuss about this protein. Proteins are high molecular weight polymers of alpha amino acids which are joined by a peptide bonds. ಸೊ ಇದನ್ನ ಅಂಡರ್ಲೈನ್ ಮಾಡ್ಕೊಂಡು ಇಟ್ಕೋರಿ, ಇಲ್ಲ ಬರ್ಕೋರಿ. ಪ್ರೋಟೀನ್ಸ್ ಅಂದ್ರೆ ಏನಂತ ಹೇಳ್ತೀವಿ ಅಂತಂದ್ರೆ, ಪ್ರೋಟೀನ್ಸ್ ಹೈ ಮಾಲಿಕ್ಯುಲರ್ ವೇಟ್ ಪಾಲಿಮರ್ಸ್. ಈ ಪ್ರೋಟೀನ್ಸ್ ಏನಿರ್ತದ್ರಿ ಮಾಲಿಕ್ಯುಲರ್ ವೇಟ್ ಬಹಳಷ್ಟು ಜಾಸ್ತಿ ಇರ್ತದ. ಸೊ ಹೈ ಮಾಲಿಕ್ಯುಲರ್ ವೇಟ್ ಇರುವಂತಹ ಪಾಲಿಮರ್ಸ್ ಎದರಿಂದ ಫಾರ್ಮ್ ಆಗಿರ್ತದೆ? ದೇ ಆರ್ ಫಾರ್ಮ್ ಬೈ ದ of alpha amino acids which are joined by the peptide bond. So ಬಹಳಷ್ಟು alpha amino acids ಒಂದಕ್ಕೊಂದು ಪೆಪ್ಟೈಡ್ ಬಾಂಡ್ ಅನ್ನು ಫಾರ್ಮ್ ಮಾಡಿ ಏನ್ ಫಾರ್ಮ್ ಆಗಿರ್ತಾವಲ್ಲೇ ಪ್ರೋಟೀನ್ಸ್ ಫಾರ್ಮ್ ಮಾಡಿರ್ತಾವ ಅಂತ ಹೇಳ್ತೀವಿ. ದಿಸ್ ಇಸ್ ಅಬೌಟ್ ದ ಪ್ರೋಟೀನ್. ದೆನ್ ಚೀಫ್ ಸೋರ್ಸ್ ಆಫ್ ಪ್ರೋಟೀನ್ಸ್ ಆರ್ ಮಿಲ್ಕ್. ಮಿಲ್ಕ್ ಒಳಗೆ ಪ್ರೋಟೀನ್ ಜಾಸ್ತಿ ಇರ್ತದ. ಚೀಸ್, ಪಲ್ಸಸ್, ಪೀನಟ್ಸ್, ಫಿಶ್. ಸೊ ಎಲ್ಲ ಕಾಂಪೋನೆಂಟ್ ಒಳಗೆ ಯಾರು ಜಾಸ್ತಿ ಇರ್ತಾರ್ರಿ? ಪ್ರೋಟೀನ್ಸ್ ಇರ್ತಾರ ಅಂತ ಹೇಳ್ತೀವಿ. ನೆಕ್ಸ್ಟ್, ದೇ ಆಕರ್ ಇನ್ every part of the body and form the fundamental basis of structure and functions of the life. ನಮ್ ಪ್ರೋಟೀನ್ ಇದ್ದಿದ್ದ ಬಾಡಿದ ಪ್ರತಿಯೊಂದು ಕಾರ್ನರ್ ಒಳಗೆ ಏನ್ ಸಿಗ್ತದೆ? ಎವ್ರಿ ಪಾರ್ಟ್. ದಿಸ್ protein will occur into the every part of the body, so that's why it will form some fundamental basics and the structures of the life ಅಂತ ಹೇಳ್ತೀವಿ. ಈಗ ಒಂದು ಯಾವುದೇ ಒಂದು ಬಾಡಿ ಆಗಿರ್ಬೋದು, ಅದು ಮೇನ್ಲಿ ಅಂತಂದ್ರೆ ಅನಿಮಲ್ ಬಾಡಿ ಒಳಗ ಒಂದು ಪ್ರಾಪರ್ ಸ್ಟ್ರಕ್ಚರ್ ಸಿಗ್ಬೇಕು. ಆ ಒಂದು ಬಾಡಿದ ಫಂಕ್ಷನ್ಸ್ ಕರೆಕ್ಟ್ ಆಗಿ ಪ್ರಾಪರ್ ವೇ ಒಳಗೆ ಆಗ್ಬೇಕಪ್ಪ ಅಂತಂದ್ರ ನಮ್ಗೆ ಅಲ್ಲೇ ಯಾರು ಬೇಕಲ್ಲೇ ಪ್ರೋಟೀನ್ಸ್ ಬೇಕು ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಥಿಂಗ್. ದೇ ಆರ್ ರಿಕ್ವೈರ್ಡ್ ಫಾರ್ ದ ಗ್ರೋತ್ ಅಂಡ್ ದ ಮೇಂಟೆನೆನ್ಸ್ ಆಫ್ ದ ಬಾಡಿ. ನಮ್ ಯಾವ್ದು ಒಂದು ಬಾಡಿದ ಗ್ರೋತ್ ಆಗ್ಬೇಕು, ಅದರದ್ದು ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಆಗ್ಬೇಕಂತಂದ್ರೆ ಅಲ್ಲಿ ಯಾರು ಬೇಕು? ಪ್ರೋಟೀನ್ಸ್ ಬೇಕು ಅಂತ ಹೇಳ್ತೀವಿ. ದ ವರ್ಡ್ ಪ್ರೋಟಿಯೋಸ್ ಮೀನ್ಸ್ ಪ್ರೈಮರಿ ಇಂಪಾರ್ಟೆನ್ಸ್. ಅಲ್ಲಿ ವರ್ಡ್ ಪ್ರೋಟಿಯೋಸ್ ಅವ್ರಿಗೆ ಪ್ರೋಟೀನ್ ಅನ್ನುವಂತ ವರ್ಡ್ ಯಾವ ವರ್ಡ್ ಇಂದ ಬಂದಿರ್ತಾರೆ? ಪ್ರೋಟಿಯೋಸ್ ಅಂತ ಹೇಳ್ತೀವಿ. ಸೊ ಈ ಪ್ರೋಟಿಯೋಸ್ ಅಂತಂದ್ರೆ ಅದ್ರ ಮೀನಿಂಗ್ ಏನ್ರಿ? ಪ್ರೈಮರಿ ಇಂಪಾರ್ಟೆನ್ಸ್. ಅಂದ್ರೆ ನಮ್ಮ ಬಾಡಿ ಒಳಗ ಇದಕ್ ಪ್ರೈಮರಿ ಇಂಪಾರ್ಟೆನ್ಸ್ ಐತಿ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಪ್ರೋಟೀನ್. ಸೊ ನಾನು ನಿಮ್ಗೆ ಹೇಳಿದಂಗ ಪ್ರೋಟೀನ್ ಅಂತ ಯಾರಿಂದ ಫಾರ್ಮ್ ಆಗಿರ್ತದ? ಇಟ್ ಇಸ್ ಫಾರ್ಮ್ ಬೈ ದ ಸಿಂಪಲ್ ಹೇಳ್ಬೇಕಂತಂದ್ರ ಈ ಪ್ರೋಟೀನ್ಸ್ ಇದ್ದು ಬಹಳಷ್ಟು ಅಮೈನೋ ಆಸಿಡ್ಸ್ ಕೂಡಿ ಏನಾಗಿರ್ತದ? ಪ್ರೋಟೀನ್ಸ್ ಆಗಿರ್ತದ. ಸೊ ಅದರ ಡಿಪೆಂಡಿಂಗ್ ಅಪಾನ್ ದ ನಂಬರ್ ಅದು ಬೇರೆ ಬೇರೆ ಆಗ್ತದ, ಅದನ್ನ ಹೇಳ್ತೇನೆ. ಸೊ ಜಸ್ಟ್ ಇದನ್ನ ಅರ್ಥ ಮಾಡ್ಕೋರಿ. ಏನಂತಂದ್ರ ದ ಅಮೈನೋ ಆಸಿಡ್ಸ್ ಜಾಯಿನ್ ಆಗಿ ಬೈ ದ ಪೆಪ್ಟೈಡ್ ಬಾಂಡ್ ಯಾರು ಫಾರ್ಮ್ ಆಗ್ತಾರ? ಪ್ರೋಟೀನ್ಸ್ ಫಾರ್ಮ್ ಆಗ್ತಾರ. ಸೊ ಹಂಗಂತಂದ್ರೆ ಪ್ರೋಟೀನ್ ಫಾರ್ಮ್ ಆಗೋದು ಯಾವುದರಿಂದ? ಅಮೈನೋ ಆಸಿಡ್ಸ್ ಇಂದ. ಸೊ ಹಂಗಂತಂದ್ರೆ ಅಮೈನೋ ಆಸಿಡ್ ಅಂದ್ರೆ ಏನು? ಈ ಅಮೈನೋ ಆಸಿಡ್ ಕ್ಲಾಸಿಫಿಕೇಶನ್ ಹೆಂಗ್ ಮಾಡ್ತಾರ? ಈ ಅಮೈನೋ ಆಸಿಡ್ಸ್ ಅಂದ್ರೆ ಹೆಂಗಿರ್ತಾವ ಅನ್ನೋದನ್ನ ಈಗ ನಾವೇನ್ ಮಾಡ್ಬೇಕು? ಡಿಸ್ಕಸ್ ಮಾಡ್ಬೇಕು. ಯಾಕಂತಂದ್ರೆ ಪ್ರೋಟೀನ್ ಒಳಗ ಮೇನ್ ಕಾಂಪೋನೆಂಟ್ ಇರೋದು ಯಾರ? ಅಮೈನೋ ಆಸಿಡ್ಸ್. ಈ ಅಮೈನೋ ಆಸಿಡ್ಸ್ ಕೂಡಿನ ಯಾರಾಗಿರ್ತಾರ? ಪ್ರೋಟೀನ್ಸ್ ಆಗಿರ್ತಾರ. ಅದಕ್ಕ ಅಮೈನೋ ಆಸಿಡ್ಸ್ ಬಗ್ಗೆ ಏನ್ ಮಾಡ್ಬೇಕು ನಾವು? ಸ್ಟಡಿ ಮಾಡ್ಬೇಕು ಅಂತ ಹೇಳ್ತೀವಿ. ನೆಕ್ಸ್ಟ್, ಹಾಗಾದ್ರೆ ಅಮೈನೋ ಆಸಿಡ್ಸ್ ಅಂದ್ರೆ ಏನೇ? ಅಮೈನೋ ಆಸಿಡ್ಸ್ are the single organic molecules having both amino and carboxylic group. So amino acids ಅಂದ್ರೆ ಏನು ಅಂತ ಹೇಳ್ತೀವಿ ನಾವು? Amino acids means these are the organic compounds which are having both amine group. ಯಾವ್ದ ಅಮೈನ್ ಗ್ರೂಪ್ ಅಂತಂದ್ರೆ ಯಾವ್ದು ಹೇಳ್ತೀವ್ರಿ ನಾವು? ಅಮೈನೋ ಗ್ರೂಪ್, NH2 ಗ್ರೂಪ್. ಆ ಯಾವ ಆರ್ಗ್ಯಾನಿಕ್ ಕಂಪೌಂಡ್ ಒಳಗೆ NH2 ಗ್ರೂಪ್ ಅನ್ನು ಇರ್ತದೆ, ಮತ್ತೆ ಕಾರ್ಬಾಕ್ಸಿಲಿಕ್ COOH ಈ ಗ್ರೂಪ್ ಇರ್ತದ, ಅವ್ರಿಗೆ ಏನಂತ ಕರಿಬಹುದು? ಅಮೈನೋ ಆಸಿಡ್ಸ್. And about 20 alpha amino acids are found in proteins, and the amino acids have the general formula like this: RCHNH2COOH. ಸೊ ಇದೇನಪ್ಪ ಅಂತಂದ್ರೆ ಒಂದು ಬೇಸಿಕ್ ಅಮೈನೋ ಆಸಿಡ್, ಜನರಲ್ ಫಾರ್ಮುಲಾ ಆಫ್ ದ ಅಮೈನೋ ಆಸಿಡ್ ಅಂತಾನು ಕೂಡ ಇದನ್ನ ನೀವು ಕರಿಬಹುದು. ಸೊ ಇಲ್ಲಿ R ಅಂತಂದ್ರೆ ಏನಿರ್ತದ್ರಿ? ಇಟ್ ಇಸ್ ಅನ್ ಅಲ್ಕೈಲ್ ಗ್ರೂಪ್. ಇಟ್ ಇಸ್ ಅನ್ ವಾಟ್? ಅಲ್ಕೈಲ್ ಗ್ರೂಪ್. CH ಕಾರ್ಬನ್. ಸೊ ಒಂದ್ ಕಡೆ ಏನಾಗಿರ್ತದ? ಅಮೈನೋ ಗ್ರೂಪ್ ಅಟ್ಯಾಚ್ ಆಗಿರ್ತೈತಿ. NH ಇನ್ನೊಂದ್ ಕಡೆ ಕಾರ್ಬಾಕ್ಸಿಲ್ ಗ್ರೂಪ್ ಆಗಿರ್ತದ. ಸೊ ಈ ಒಂದು ಆರ್ಗ್ಯಾನಿಕ್ ಕಂಪೌಂಡ್ ಒಳಗೆ ನೋಡಬಹುದು ನೀವು
ಇಲ್ಲಿ ಅಮೈನೋ ಗ್ರೂಪ್ ಅನ್ನೋದ ಮತ್ತೆ ಕಾರ್ಬಾಕ್ಸಿಲಿಕ್ ಗ್ರೂಪ್ ಇದೆ. ಸೊ ಯಾವ ಆರ್ಗ್ಯಾನಿಕ್ ಕಂಪೌಂಡ್ ಒಳಗ ಅಮೈನೋ ಗ್ರೂಪ್ ಇರ್ತದ ಮತ್ತೆ ಕಾರ್ಬಾಕ್ಸಿಲಿಕ್ ಗ್ರೂಪ್ ಇರ್ತದ, ಅದಕ್ಕೆ ಏನಂತ ಕರಿಬೇಕು ನಾವು, ಅಮೈನೋ ಆಸಿಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈ ಅಮೈನೋ ಆಸಿಡ್ ಕ್ಲಾಸಿಫಿಕೇಶನ್ ಯಾವ ತರ ಮಾಡ್ತಾರ ಅಂತ ಹೇಳಿ. ಸೊ ಫಸ್ಟ್ ಕ್ಲಾಸಿಫಿಕೇಶನ್ ಈಸ್ ಡನ್ ಡಿಪೆಂಡಿಂಗ್ ಅಪಾನ್ ದ ನೇಚರ್ ಆಫ್ ಅಮೈನೋ ಆಸಿಡ್ಸ್ ಆರ್ ಕ್ಲಾಸಿಫೈಡ್ ಇನ್ ಟು ದ 3 ಟೈಪ್ಸ್. ಅಂದ್ರೆ ಅಮೈನೋ ಆಸಿಡ್ ದ ನೇಚರ್ ಮೇಲೆ ಈ ಅಮೈನೋ ಆಸಿಡ್ಸ್ ಅನ್ನ ಎಷ್ಟು ಟೈಪ್ ಒಳಗೆ ಕ್ಲಾಸಿಫಿಕೇಶನ್ ಮಾಡ್ತಾರ, 3 ಟೈಪ್ಸ್ ಒಳಗೆ ಕ್ಲಾಸಿಫಿಕೇಶನ್ ಮಾಡ್ತಾರ. ಸೊ ಅದ್ರ ಒಳಗ ಫಸ್ಟ್ ಟೈಪ್ ಯಾವ್ದಂತಂದ್ರ ಅಸಿಡಿಕ್ ಅಮೈನೋ ಆಸಿಡ್. ಫಸ್ಟ್ ಒನ್ ಯಾವ್ದ್ರಿ, ಅಸಿಡಿಕ್ ಅಮೈನೋ ಆಸಿಡ್ಸ್. ಸೊ ಇಲ್ಲಿ ಅಸಿಡಿಕ್ ಅಮೈನೋ ಆಸಿಡ್ಸ್ ಅಂತಂದ್ರೆ ಇಲ್ಲಿ ಏನಾಗಿರ್ತದ್ರಿ, ಹೆಸರು ಒಳಗನ ಐತ್ರಿ ಅಸಿಡಿಕ್ ಅಮೈನೋ ಆಸಿಡ್ಸ್. ಸೊ ನಾನು ನಿಮಗೆ ಇದನ್ನ ಹೇಳೋಕ್ಕಿಂತ ಮುಂಚೆ ಹೇಳ್ಬಿಡ್ತಿದ್ರಿ, ಇದು ಕಾರ್ಬಾಕ್ಸಿಲಿಕ್ ಆಸಿಡ್, COH ಅಂದ್ರೆ ಯಾವ್ದಿದ, ಕಾರ್ಬಾಕ್ಸಿಲಿಕ್ ಆಸಿಡ್. ಮತ್ ಅಮೈನ್ ಅಂತಂದ್ರೆ ಏನಿರ್ತದ್ರಿ, ಇದ ಬೇಸ್ ಇರ್ತದ. ಅಮೈನ್ ಅನ್ನೋದು ಏನಿರ್ತದ, ಬೇಸ್. ಯಾಕಂತಂದ್ರೆ ನೈಟ್ರೋಜನ್ ಕಡೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತಾವ, ಇದು ನೈಟ್ರೋಜನ್ ಬೇರೆದವರಿಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನ ಕೊಡ್ತಿರ್ತದ. ಸೊ ಅದಕ್ಕೆ ಇದು ಅಮೈನ್ ಲೆವಿಸ್ ಬೇಸ್ ಅಂತ ಆಗ್ತಿರ್ತದೆ. ಬಟ್ ನಮ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನೋದು ಯಾರೈತ್ರಿ, ಆಸಿಡ್. ಸೊ ಅಮೈನೋ ಆಸಿಡ್ಸ್ ಒಳಗ ಏನಿರ್ತದ ರೀ, ಅಮೈನೋ ಗ್ರೂಪ್ ಇರ್ತದ ಮತ್ತೆ ಅಸಿಡಿಕ್ ಗ್ರೂಪ್ ಇರ್ತದ, ಅದಕ್ಕಿದ ಅಮೈನೋ ಆಸಿಡ್ಸ್. ಅದಕ್ಕಿದ ಹೆಸರು ಅಮೈನೋ ಆಸಿಡ್ ಅಂದ್ರೆ ಹೆಂಗ್ ಬಂತು ಗೊತ್ತೈತ್ರಿ, ಅಮೈನೋ ಗ್ರೂಪ್ ಇರ್ತದ ಮತ್ತೆ ಕಾರ್ಬಾಕ್ಸಿಲಿಕ್ ಗ್ರೂಪ್, ಕಾರ್ಬಾಕ್ಸಿಲಿಕ್ ಆಸಿಡ್ ಇರ್ತದ. ಸೊ ಅದಕ್ಕೆ ಅಮೈನೋ ಆಸಿಡ್. ಸೊ ಈಗ ಅಸಿಡಿಕ್ ಅಮೈನೋ ಆಸಿಡ್ಸ್ ಅಂದ್ರ these amino acids contains more carboxylic group than the amino group. ಯಾವ ಅಮೈನೋ ಆಸಿಡ್ಸ್ ಒಳಗ ಈ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ಸ್ ಜಾಸ್ತಿ ಇರ್ತಾವ, ಯಾರನ್ನ ಕಂಪೇರ್ ಮಾಡಿದ್ರ, ಈ ಅಮೈನೋ ಗ್ರೂಪ್ ನ ಕಂಪೇರ್ ಮಾಡಿದ್ರ ಅವ್ರಿಗೆ ಏನಂತ ಕರಿಬೇಕು, ಅಸಿಡಿಕ್ ಅಮೈನೋ ಆಸಿಡ್ ಅಂತ ಕರಿತೀವಿ. ಯಾಕಂದ್ರ ಈಗ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ನಂಬರ್ ಜಾಸ್ತಿ ಆದ್ರ ಅಲ್ಲಿ ಅಸಿಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ಬಿಡ್ತದ. ಸೊ ಅದಕ್ಕೆ ಆ ಅಮೈನೋ ಆಸಿಡ್ ಗೆ ನಾವೇನಂತ ಕರೆಯುವುದು, ಅವಾಗ ಅಸಿಡಿಕ್ ಅಮೈನೋ ಆಸಿಡ್ ಅಂತ ಕರಿತೀವಿ. ಸೊ ಅಸಿಡಿಕ್ ಅಮೈನೋ ಆಸಿಡ್ಸ್ ಗೆ ಎಕ್ಸಾಂಪಲ್ ಏನು, ಅಸ್ಪಾರ್ಟಿಕ್ ಆಸಿಡ್ ಅಂಡ್ ದ ಗ್ಲೂಟಾಮಿಕ್ ಆಸಿಡ್. ಇದು ಅಸ್ಪಾರ್ಟಿಕ್ ಆಸಿಡ್ ಆಗಿರ್ಬೋದು, ಗ್ಲೂಟಾಮಿಕ್ ಆಸಿಡ್ ಆಗಿರ್ಬೋದು, ಇವೆರಡು ಎದಕ್ಕೆ ಎಕ್ಸಾಂಪಲ್ ಅಂತಂದ್ರೆ ಅಸಿಡಿಕ್ ಅಮೈನೋ ಆಸಿಡ್ಸ್ ಗೆ ಹೇಳ್ತೀವಿ. ನೆಕ್ಸ್ಟ್ ಬೇಸಿಕ್ ಅಮೈನೋ ಆಸಿಡ್ಸ್ ಅಂತ ಹೇಳಿದಾಗ ನೆಕ್ಸ್ಟ್ ಟೈಪ್ ಆಫ್ ಅಮೈನೋ ಆಸಿಡ್ಸ್ ಯಾರ, ಬೇಸಿಕ್ ಅಮೈನೋ ಆಸಿಡ್ಸ್. ಸೊ ಈಗ ನಾವು ಯೂಶುವಲಿ ಹೇಳ್ಬೋದು, ಈಗ ಹೆಂಗ ಅಸಿಡಿಕ್ ಅಮೈನೋ ಆಸಿಡ್ಸ್ ಅಂದ್ರ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ನಂಬರ್ ಜಾಸ್ತಿ ಇರ್ತದ, ಹಂಗ ಬೇಸಿಕ್ ಅಮೈನೋ ಆಸಿಡ್ಸ್ ಅಂತಂದ್ರ the amino acids contains more amino group than the carboxylic group are called as the basic amino acids. So basic amino acids ಅಂದ್ರ ಆ ಒಂದು ಅಮೈನೋ ಆಸಿಡ್ ಒಳಗ ಯಾರು ಜಾಸ್ತಿ ಇರ್ತಾರ್ರಿ, ಅಮೈನೋ ಗ್ರೂಪ್ ಜಾಸ್ತಿ ಇರ್ತಾರ. ಯಾರನ್ನ ಕಂಪೇರ್ ಮಾಡಿದ್ರ, ಕಾರ್ಬಾಕ್ಸಿಲಿಕ್ ಆಸಿಡ್ ನ ಕಂಪೇರ್ ಮಾಡಿದ್ರ ಅಮೈನೋ ಗ್ರೂಪ್ಸ್ ಜಾಸ್ತಿ ಇರೋದ್ರಿಂದ ಅಂತಹ ಅಮೈನೋ ಆಸಿಡ್ಸ್ ಗೆ ನಾವೇನಂತ ಕರಿತೀವಿ, ಬೇಸಿಕ್ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಸೊ ಈ ಬೇಸಿಕ್ ಅಮೈನೋ ಆಸಿಡ್ಸ್ ಗೆ ಎಕ್ಸಾಂಪಲ್ ಯಾರ, ಲೈಸಿನ್ ಮತ್ತ ಹಿಸ್ಟಿಡೀನ್ ಅಂತ ಕರಿತೀವಿ, ಲೈಸಿನ್ ಅಂಡ್ ಹಿಸ್ಟಿಡೀನ್. ಸೊ ದೀಸ್ ಆರ್ ದ ಟೂ ಎಕ್ಸಾಂಪಲ್ಸ್ ಆಫ್ ದಿಸ್ ಬೇಸಿಕ್ ಅಮೈನೋ acids. So now next is neutral amino acid. Next ಯಾವ್ದ್ರಿ, ನ್ಯೂಟ್ರಲ್ ಅಮೈನೋ ಆಸಿಡ್. ಸೊ ನ್ಯೂಟ್ರಲ್ ಅಮೈನೋ ಆಸಿಡ್ಸ್ ಅಂತಂದ್ರೆ, ಈಗ ನ್ಯೂಟ್ರಲ್ ಅಂತಂದ್ರೆ ಯಾವಾಗ ಆಗ್ತದ್ರಿ, ನ್ಯೂಟ್ರಲ್ ಅಂತಂದ್ರೆ ಆಸಿಡ್ ಮತ್ತು ಬೇಸ್ ಕಾನ್ಸಂಟ್ರೇಷನ್ ಎರಡು ಈಕ್ವಲ್ ಇದ್ದಾಗ ಅದನ್ನ ನಾವು ಏನಂತ ಕರಿಬಹುದು, ನ್ಯೂಟ್ರಲ್ ಅಮೈನೋ ಆಸಿಡ್ ಅಂತ ಕರಿಬಹುದು. ಸೊ ನ್ಯೂಟ್ರಲ್ ಅಮೈನೋ ಆಸಿಡ್ಸ್ ಅಂದ್ರೆ ಏನ್ ಹೇಳ್ತೀವಿ ನೋಡ್ರಿ, ದ ಅಮೈನೋ ಆಸಿಡ್ ಕಂಟೈನ್ ಈಕ್ವಲ್ ನಂಬರ್ ಆಫ್ ಅಮೈನೋ, ದಟ್ ಇಸ್ NH2, and carboxylic group is called as the neutral amino acid. ಸೊ ನ್ಯೂಟ್ರಲ್ ಅಮೈನೋ ಆಸಿಡ್ ಅಂತಂದ್ರೆ ಏನ್ ಹೇಳ್ತೀವಿ, ಯಾವ ಅಮೈನೋ ಆಸಿಡ್ಸ್ ಒಳಗ ಅಮೈನೋ ಗ್ರೂಪ್ ಮತ್ತ ಕಾರ್ಬಾಕ್ಸಿಲಿಕ್ ಗ್ರೂಪ್ ಈಕ್ವಲ್ ಇರ್ತಾವ ಅಂತವ್ರಿಗೆ ಏನಂತ ಕರಿಬಹುದು, ನ್ಯೂಟ್ರಲ್ ಅಮೈನೋ ಆಸಿಡ್ ಅಂತ ಕರಿತೀವಿ. ನೆಕ್ಸ್ಟ್ ದಿಸ್ ಇಸ್ ವಾಟ್ ದ ಕ್ಲಾಸಿಫಿಕೇಶನ್ ಆಫ್ ದ ಅಮೈನೋ ಆಸಿಡ್ ಬೇಸ್ ಡಿಪೆಂಡಿಂಗ್ ಅಪಾನ್ ದ ನೇಚರ್. ಅದರದ ನೇಚರ್ ಯಾವ ತರ ಬೇಸಿಸ್ ಮೇಲೆ ಇರ್ತದ ಅನ್ನೋದ್ರ ಮೇಲೆ ಪ್ರೋಟೀನ್ ಅನ್ನ ಏನ್ ಮಾಡ್ತಾರ, 3 ಟೈಪ್ ಕ್ಲಾಸಿಫಿಕೇಶನ್ ಮಾಡ್ತಾರ, ಅಸಿಡಿಕ್ ಅಮೈನೋ ಆಸಿಡ್, ಬೇಸಿಕ್ ಅಮೈನೋ ಆಸಿಡ್ ಮತ್ತ ನ್ಯೂಟ್ರಲ್ ಅಮೈನೋ acid. So next classification of these amino acids is what, the classification of amino acids depending upon the biological importance. Amino acids are classified into 2 types. So based on the biological importance, amino acid the biological importance basis ಮೇಲೆ ಅಮೈನೋ ಆಸಿಡ್ಸ್ ಅನ್ನ ಮತ್ತೆ ಏನ್ ಮಾಡ್ತಾರ, ಮೇನ್ 2 ಟೈಪ್ಸ್ ಒಳಗ ಕ್ಲಾಸಿಫೈ ಮಾಡ್ತಾರ. ಈ 2 ಟೈಪ್ಸ್ ಅನ್ನ ಬಹಳ ಸರ್ತಿ ಕೇಳಿದಾರ, ಬಹಳ ಸಲ ಈ ಕ್ವಶನ್ ರಿಪೀಟ್ ಆಗ್ಯದ. ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂಡ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಬಹಳ ಸರ್ತಿ ಕೇಳಿದಾರೆ ಇದನ್ನ. ಸೊ ವಾಟ್ ಆರ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ವಾಟ್ ಆರ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ತುಂಬಾ ಸಲ ಕೇಳಿದ್ರು ಉಂಟು. ಸೊ ಅದಕ್ಕೆ ಇದನ್ನ ನೋಡ್ರಿ, ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂದ್ರೆ ಏನು. These are the amino acids which cannot be synthesized by body and must be obtained through the diet.
ಸೊ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತಂದ್ರ ಈ ಅಮೈನೋ ಆಸಿಡ್ಸ್ ನಮ್ಮ ಅನಿಮಲ್ ಬಾಡಿ ಪ್ರಿಪೇರ್ ಮಾಡಂಗಿಲ್ಲ, ಬಟ್ ದೇ ಮಸ್ಟ್ ಬಿ ಟೇಕನ್ ಫ್ರಮ್ ದ ಡಯಟ್. ಅವು ನಮ್ಮ ಬಾಡಿಗೆ ಬೇಕು, ಬಟ್ ನಮ್ಮ ಬಾಡಿ ಅದನ್ನ ಏನ್ ಮಾಡಂಗಿಲ್ಲ. ಏನಾಗ್ತಿರ್ತದ್ರಿ ಯೂಶುವಲಿ ಹೇಳ್ಬೇಕಂತಂದ್ರ ನಮ್ಮ ಬಾಡಿ ಬಹಳಷ್ಟು ಅಮೈನೋ ಆಸಿಡ್ಸ್ ಅನ್ನ ಏನ್ ಮಾಡ್ತಿರ್ತೈತ್ರಿ, ಒಂದಿಷ್ಟು ಅಂದ್ರೆ ಒಂದು ನಂಬರ್ ಆಫ್ ಅಮೈನೋ ಆಸಿಡ್ಸ್ ಅನ್ನ ನಮ್ಮ ಬಾಡಿ ಒಳಗನ ರೆಡಿ ಆಗ್ತಿರ್ತಾವ, ಬಟ್ ಒಂದಿಷ್ಟು ಅಮೈನೋ ಆಸಿಡ್ಸ್ ಏನಾಗಂಗಿಲ್ಲ, ನಮ್ಮ ಬಾಡಿ ಒಳಗೆ ಸಿಂಥಸೈಸ್ ಆಗಂಗಿಲ್ಲ. ಸೊ ನಮ್ಮ ಬಾಡಿ ಒಳಗೆ ಸಿಂಥಸೈಸ್ ಆಗದೇ ಇರೋದ್ರಿಂದ ವಿ ಹ್ಯಾವ್ ಟು ಟೇಕ್ ದಟ್ ಅಮೈನೋ ಆಸಿಡ್ಸ್ ಫ್ರಮ್ ಅವರ್ ಡಯಟ್. ಡಯಟ್ ಅಂತಂದ್ರ ನಾವೇನು ಊಟ ಮಾಡ್ತೀವಿ ಡೈಲಿ, ನಾವೇನ್ ತಿಂತೀವಿ, ಸೊ ಆ ತಿನ್ನೋ ಆಹಾರದ ಒಳಗ ನಮ್ ಈ ವಿಟಾಮಿನ್ಸ್ ಇರಬೇಕು ಅಂತ ಹೇಳ್ತೀವಿ. ಸೊ ಇಂತಹ ಅಮೈನೋ ಆಸಿಡ್ಸ್ ನಾವೇನಂತ ಕರಿತೀವಿ, ಎಸೆನ್ಷಿಯಲ್ ಅಮೈನೋ ಆಸಿಡ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಎಕ್ಸಾಂಪಲ್ ಯಾರು, ಲ್ಯೂಸಿನ್, ಐಸೋಲಿಯೋಸಿನ್ ಮತ್ತೆ ಲೈಸಿನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ವಾಟ್ ದ essential amino acids. Next, non-essential amino acids. So ಈಗ essential amino acids ಅಂದ್ರೆ ಏನ್ ಹೇಳಿದ್ವಿ ನಾವು, these amino acids cannot be synthesized by the body. ಸೊ ಬಾಡಿ ಒಳಗೆ ಸಿಂಥಸೈಸ್ ಆಗದೆ ಇರೋದ್ರಿಂದ ನಾವು ಅದನ್ನ ಎಲ್ಲಿಂದ ತಗೋಬೇಕು, ಡೈಟ್ ಒಳಗಿಂದ ಅದನ್ನ ನಮ್ಮ ಬಾಡಿಗೆ ತಗೋಬೇಕು. ಸೊ ಈಗ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತಂದ್ರ these are the amino acids which are synthesized in body and no need to obtain through the diet. So ಈ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಇದ್ದಿದ್ದು ಬಾಡಿ ಒಳಗನೆ ಏನಾಗ್ತಿರ್ತಾವ, ಸಿಂಥಸೈಸ್ ಆಗ್ತಿರ್ತಾವ. ಸೊ ಬಾಡಿ ಒಳಗನೆ ಸಿಂಥಸೈಸ್ ಆಗೋದ್ರಿಂದ ಇದನ್ನ ನಾವು ಡೈರೆಕ್ಟ್ ಥ್ರೂ ತಗೋವಂತ ಅವಶ್ಯಕತೆ ಇರೋದಿಲ್ಲ. ಸೊ that's why they are called as non essential amino acids. So this is about the non essential amino acids. ಈ ಅಮೈನೋ ಆಸಿಡ್ಸ್ ಒಳಗ ಎಕ್ಸಾಂಪಲ್ ಯಾರು ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಗೆ, ಗ್ಲೈಸಿನ್ ಆಗಿರ್ಬೋದು, ಅಲಾನಿನ್ ಆಗಿರ್ಬೋದು, ಸೆರೀನ್ ಆಗಿರ್ಬೋದು. ಸೊ ಇವೆಲ್ಲ ಯಾರು ಎಕ್ಸಾಂಪಲ್, ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಗೆ ಎಕ್ಸಾಂಪಲ್ ಅಂತ ಹೇಳ್ತೀವಿ ನಾವು. ದಿಸ್ ಇಸ್ ಅಬೌಟ್ ದ ಕ್ಲಾಸಿಫಿಕೇಶನ್ ಆಫ್ ದಿಸ್ ಅಮೈನೋ ಆಸಿಡ್ ಬೇಸ್ಡ್ ಅಪಾನ್ ದ importance of biological importance of the amino acids. So illondu ಏನು ಹೇಳ್ತಾರೆ ನೋಡ್ರಿ, all alpha amino acids have the trivial name which are usually derived from the source of the amino acid. ಈಗ nomenclature ಗೆ ಬಂದಾರೆ ಇವರು. ಏನ್ ಹೇಳಂತಂದ್ರೆ ಎಲ್ಲಾ ಅಮೈನೋ ಆಸಿಡ್ಸ್ ಗೆ ಅವ್ರದೇ ಆಗಿರುವಂತಹ ಒಂದು ಟ್ರೈವೇಲ್ ನೇಮ್ ಇರ್ತದ ಅಂತ ಹೇಳ್ತೀವಿ. ಟ್ರೈವೇಲ್ ನೇಮ್ ಅಂತಂದ್ರೆ ಜನರಲ್ ನೇಮ್ ಇದ್ದಂಗ. ಓಕೆ, ನಮ್ಗೆ ಗೊತ್ತೈತಿ ಯಾವುದೇ ಒಂದು ಆರ್ಗ್ಯಾನಿಕ್ ಕಂಪೌಂಡ್ ನೇಮ್ ಟು ಎರಡು ನೇಮ್ಸ್ ಇರ್ತಾವ, ಒಂದು ಟ್ರೈವೇಲ್ ಇರ್ತದೆ, ಇನ್ನೊಂದು IUPAC ಇರ್ತದೆ. ಸೊ ಈ ಟ್ರೈವೇಲ್ ನೇಮ್, ಅಮೈನೋ ಆಸಿಡ್ ದ ಟ್ರೈವೇಲ್ ನೇಮ್ ಕೊಡ್ಬೇಕಂತಂದ್ರ, ಸೊ ನಾವು ಫಸ್ಟ್ ಪೀಸ್ ಒಳಗನ ನೋಡಿದೀವಿ ನಾವು, ಟ್ರೈವೇಲ್ ನೇಮ್ ಇಸ್ ಗಿವನ್ ಬೈ based upon the discoverer, source and its origin. ಸೊ ಈ ಅಮೈನೋ ಆಸಿಡ್ಸ್ ಅನ್ನ ಯಾವ್ದ್ರ ಬೇಸಿಸ್ ಮೇಲೆ ಹೆಸರು ಕೊಡ್ತಾರಂತ ಟ್ರೈವೇಲ್ ನೇಮ್ ಅನ್ನ ಕೊಡ್ತಾರೆ, ಬೇಸ್ಡ್ ಅಪಾನ್ ದ ಸೋರ್ಸ್. ಅಂದ್ರೆ ಆ ಅಮೈನೋ ಆಸಿಡ್ಸ್ ಅನ್ನ ಯಾವ್ದ್ರಿಂದ ನಾವು ತಗೊಂಡಿವಿ ಅನ್ನೋದ್ರ ಬೇಸಿಸ್ ಮೇಲೆ ಆ ಅಮೈನೋ ಆಸಿಡ್ ಗೆ ಹೆಸರು ಇಡ್ತಾರ. ಎಕ್ಸಾಂಪಲ್, ಗ್ಲೈಸಿನ್ ಈಸ್ ಸೋ ನೇಮ್ಡ್ ಸಿನ್ಸ್ ಇಟ್ ಈಸ್ ಅ ಸ್ವೀಟ್ ಟೇಸ್ಟ್. ಸೊ ಗ್ಲೈಸಿನ್ ಅನ್ನುವಂತ ಅಮೈನೋ ಆಸಿಡ್ ಐತ್ರಿ. ಸೊ ಇದಕ್ಕೆ ಗ್ಲೈಸಿನ್ ಅಂತ ಯಾಕೆ ಬಂತಂದ್ರೆ ಅದರದ ಟೇಸ್ಟ್ ಏನೈತ್ರಿ, ಸ್ವೀಟ್ ಇನ್ ಟೇಸ್ಟ್. ಇನ್ ಗ್ರೀಕ್ ಗ್ಲೈಕೋಸ್ ಮೀನ್ಸ್ ಸ್ವೀಟ್. ಗ್ಲೈಕೋಸ್ ಅಂತಂದ್ರೆ ಗ್ರೀಕ್ ಒಳಗ ಮೇನ್ ಮೀನಿಂಗ್ ಆಗ್ತದೆ ರೀ ಸ್ವೀಟ್. ಸೊ ಈ ಅಮೈನೋ ಆಸಿಡ್ ಸ್ವೀಟ್ ಇರೋದ್ರಿಂದ ಅದಕ್ಕೆ ಹೆಸರು ಏನ್ ಬಂತು, ಗ್ಲೈಸಿನ್ ಅಂತ ಬಂತು ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಬರ್ತದೆ ಟೈರೋಸಿನ್. ನೆಕ್ಸ್ಟ್ ಇನ್ನೊಂದು ಯಾವ್ದ್ರಿ, ಟೈರೋಸಿನ್. ಟೈರೋಸಿನ್ ವಾಸ್ ಫಸ್ಟ್ ಆಬ್ಟೈನ್ಡ್ ಫ್ರಮ್ ದ ಚೀಸ್. ಚೀಸ್ ದಿಂದ ಒಂದು ಅಮೈನೋ ಆಸಿಡ್ ಸಿಕ್ತು, ಅದ್ಯಾರ, ಟೈರೋಸಿನ್. ಸೊ ಇದರಿಂದ ಚೀಸ್ ದಿಂದ ಇದು ಟೈರೋಸಿನ್ ಅಮೈನೋ ಆಸಿಡ್ ಸಿಗೋದ್ರಿಂದ ಅದಕ್ಕೆ ಹೆಸರು ಏನ್ ಬಂತು, ಚೀಸ್ ದಿಂದ ಬರೋದ್ರಿಂದ ಟೈರೋಸಿನ್. ಸೊ ಇನ್ ಗ್ರೀಕ್ ಟೈರೋಸ್ ಮೀನ್ಸ್ ದ ಚೀಸ್. ಗ್ರೀಕ್ ಒಳಗ ಚೀಸ್ ದ ಮೀನಿಂಗ್ ಏನ್ರಿ, ಏನಂತ ಹೇಳ್ತಾರೆ ಅದಕ್ಕೆ, ಟೈರೋಸ್. ಸೊ ಚೀಸ್ ನಿಂದ ಅದು ಅಮೈನೋ ಆಸಿಡ್ ಬರೋದ್ರಿಂದ ಅದಕ್ಕೆ ಹೆಸರು ಏನ್ ಬಂತು, ಟೈರೋಸಿನ್ ಅಂತ ಹೇಳ್ತೀವಿ. ದಿಸ್ ಇಸ್ ಅಬೌಟ್ ದ nomenclature. ಓಕೆ, ಸೊ ಇಲ್ಲಿ ಒಂದಿಷ್ಟು ನಿಮಗೆ ಒಂದಿಷ್ಟು 20 ಅಮೈನೋ ಆಸಿಡ್ಸ್ ನಾನು ನಿಮಗೆ ಹೇಳಿದೆ. ಟಿಲ್ ಡೇಟ್ we are known for only 20 amino acids. ನಮಗೆ ಇಲ್ಲಿ ತನಕ ಜಸ್ಟ್ ಎಷ್ಟು ಅಮೈನೋ ಆಸಿಡ್ಸ್ ಗೊತ್ತಿದಾವ, 20 ಅಮೈನೋ ಆಸಿಡ್ಸ್ ಗೊತ್ತಿದಾವ. ಆ 20 ಅಮೈನೋ ಆಸಿಡ್ಸ್ ನೇಮ್ ಮತ್ತೆ ಅದನ್ನ ಯಾವ ತರ ಬರೀಬೇಕು, ಅದರದ ಸಿಂಬಲ್ ಯಾವ ತರ ಬರೀಬೇಕು ಅನ್ನೋದ ಇಲ್ಲಿ ಈ ಚಾರ್ಟ್ ಒಳಗೆ ಐತಿ. ಗ್ಲೈಸಿನ್ ಅಂದ್ರ ಏನಂತ ಬರಿತೀವಿ, ಅದನ್ನ GLY ಅಂತ ಬರಿತೀವಿ. 1 ಲೀಟರ್ ಒಳಗೆ ಅದನ್ನ G ಅಂತ ಬರಿತೀವಿ. ಗ್ಲೈಸಿನ್, ಅಲಾನಿನ್, ವ್ಯಾಲಿನ್, ಲಿಯೋಸಿನ್, ಐಸೋಲಿಯೋಸಿನ್, ಅರ್ಜಿನೈನಿನ್, lysine, glutamic acid, aspartic acid, glutamine, aspargine, thioline, serine, ಸಿಸ್ಟೀನ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ, ಸಿಸ್ಟೀನ್, ಮಿಥಿಯೋನಿನ್, ಫಿನೈಲಾಲನಿನ್, ಟೈರೋಸಿನ್,
ಆಮೇಲೆ ಟ್ರಿಪ್ಟೋಫ್ಯಾನ್ಸ್ ಅಂತ ಕರಿತೀವಿ, ಹಿಸ್ಟಿಡಿನ್, ಪ್ರೋಲಿನ್. ಓಕೆ, ಟ್ರಿಪ್ಟೋಫ್ಯಾನ್ಸ್ ಅಂತಂದ್ರೆ ಇದನ್ನ ನೀವು ಕೇಳಿರ್ಬಹುದು. ಇದ ನಮ್ಮ ಹನಿ ಬೀಸ್ ಒಳಗ ಏನಿರ್ತಾವ ಇವ ಅಮೈನೋ ಆಸಿಡ್ಸ್, ಟ್ರಿಪ್ಟೋಫ್ಯಾನ್ಸ್, ಹಿಸ್ಟಿಡಿನ್, ಪ್ರೋಲಿನ್, ಇವೆಲ್ಲ ಏನಿದಾವ ಅಂತಂದ್ರ 20 ಅಮೈನೋ ಆಸಿಡ್ಸ್ ಇದಾವ ಅಂತ ಹೇಳ್ತೀವಿ. Okay, this is about the amino acid. Now next, properties of amino acids. Next is what? Properties of amino acids. So nodrille. So property, amino acid property, amino acids are usually colorless. Oh, amino acids colorless irtav. They are crystalline. Crystalline irtav ಅಂದ್ರೆ solid crystalline. ಸಾಲಿಡ್ ಒಳಗ ಎರಡು ಟೈಪ್ ಇರ್ತಾವೆ, ಒಂದು ಅಮಾರ್ಫಸ್ ಇರ್ತದೆ, ಇನ್ನೊಂದು ಕ್ರಿಸ್ಟಲೈನ್ ಇರ್ತದೆ. ಬಟ್ ನಮ್ಮ ಅಮೈನೋ ಆಸಿಡ್ಸ್ ಏನಿರ್ತಾವ್ರಿ, ದೇ ಆರ್ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂಡ್ ಆರ್ ವಾಟರ್ ಸಾಲ್ಯುಬಲ್. ಪ್ರೋಟೀನ್ ಏನಿರ್ತದ್ರಿ ವಾಟರ್ ಸಾಲ್ಯುಬಲ್ ಇರ್ತದ ವಿತ್ ದ ಹೈ ಮೆಲ್ಟಿಂಗ್ ಪಾಯಿಂಟ್. ಈ ಪ್ರೋಟೀನ್ ದ ಮೆಲ್ಟಿಂಗ್ ಪಾಯಿಂಟ್ ಕೂಡ ಏನಿರ್ತದ, ಜಾಸ್ತಿ ಇರ್ತದ ಅಂತ ಹೇಳ್ತೀವಿ. ದೇ ಬಿಹೇವ್ ಲೈಕ್ ಅ ಸಾಲ್ಟ್ ಇನ್ಸ್ಟೆಡ್ ಆಫ್ ಸಿಂಪಲ್ ಅಮೈನ್ಸ್. ಈ ಅಮೈನೋ ಆಸಿಡ್ಸ್ ಯಾರ ಹಂಗ ಬಿಹೇವ್ ಆಗ್ತಂತಂದ್ರೆ ದೇ ವಿಲ್ ಬಿಹೇವ್ ಲೈಕ್ ಅ salts. So salts means what? It is a combination of one cation and one combination of anion, or else ಹಿಂಗೂ ಹೇಳ್ಬೋದು. ಅಮೈನೋ ಆಸಿಡ್ಸ್ ಒಳಗೆ ಒಂದು ಬೇಸ್ ಇರ್ತದ, ಒಂದು ಆಸಿಡ್. ಸೊ ಆಸಿಡ್ ಮತ್ತು ಬೇಸ್ ಕೂಡಿದ್ರೆ ಏನಾಗ್ತದ, ಸಾಲ್ಟ್ ಅಂತ ಹೇಳ್ತೀವಿ. ಸೊ ಈ ಅಮೈನೋ ಆಸಿಡ್ಸ್ ಆಬ್ವಿಯಸ್ಲಿ ಯಾರಂಗ ಬಿಹೇವ್ ಆಗ್ತದ್ರಿ, ಸಾಲ್ಟ್ ಹಂಗ instead of simple amines or carboxylic acid. ಅದು ಇಂಡಿವಿಜುವಲಿ ಅಮೈನ್ಸ್ ಮತ್ತು ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಬಿಹೇವ್ ಆಗೋದಕ್ಕಿಂತ ಸಾಲ್ಟ್ ಆಗಿ ಬಿಹೇವ್ ಆಗ್ತಿರ್ತದೆ. ಸಾಲ್ಟ್ ಅಂತ ನಮ್ಗೆಲ್ಲರಿಗೂ ಗೊತ್ತೈತಿ. ಸಾಲ್ಟ್ ಮೀನ್ಸ್ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಆಸಿಡ್ ಅಂಡ್ ಬೇಸ್ ಅಂತ ಹೇಳ್ತೀವಿ. ಸೊ ದಿಸ್ ಬಿಹೇವಿಯರ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಬೋತ್ ಅಸಿಡಿಕ್ ಆಸ್ ವೆಲ್ ಆಸ್ ದ ಬೇಸಿಕ್ ಗ್ರೂಪ್ ಆಫ್ ದ ಸೇಮ್ ಇನ್ ದ ಸೇಮ್ ಮಾಲಿಕ್ಯೂಲ್. ಸೊ ಈ ನಮ್ಮ ಅಮೈನೋ ಆಸಿಡ್ ಸಾಲ್ಟ್ ಅಂತ ಯಾಕೆ ಬಿಹೇವ್ ಆಗ್ತದೆ ಅಂತಂದ್ರೆ, ಈ ಅಮೈನೋ ಆಸಿಡ್ ಒಳಗ ಅಸಿಡಿಕ್ ಗ್ರೂಪ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇರ್ತದ ಮತ್ತೆ ಬೇಸಿಕ್ ಗ್ರೂಪ್ ಅಮೈನೋ ಆಸಿಡ್ ಇರ್ತದ. ಸೊ ಅಸಿಡಿಕ್ ಮತ್ತೆ ಬೇಸಿಕ್ ಗ್ರೂಪ್ ಎರಡು ಒಂದೇ ಗ್ರೂಪ್ ಒಳಗೆ ಇರೋದ್ರಿಂದ ಇದನ್ನ ನಾವು ಅಮೈನೋ ಆಸಿಡ್ ಸಾಲ್ಟ್ ಅಂತ ಬಿಹೇವ್ ಆಗ್ತಿರ್ತದ ಅಂತ ಹೇಳ್ತೀವಿ ನಾವು. ಓಕೆ, ದಿಸ್ ಇಸ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ದ ಅಮೈನೋ ಆಸಿಡ್. ಸೊ ಇಲ್ಲೇ ಜ್ವಿಟರ್ ಅಯಾನ್ ಅಂತ ಕರಿತೀವಿ. ಜ್ವಿಟರ್ ಅಯಾನ್ ಅಂತ ಹೇಳಿದಾಗ ನಮ್ಗೆ ಎಲ್ಲರಿಗೂ ಗೊತ್ತೈತ್ರಿ. ಸೊ ಇನ್ aqueous solution the carboxylic group can lose an proton and amino group can accept the proton, give rise to an dipolar ion known as the ಜ್ವಿಟರ್ ion ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಬಟ್ ಕಂಟೈನ್ಸ್ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜ್. ಜ್ವಿಟರ್ ಅಯಾನ್ ಅಂತಂದ್ರೆ ಏನ್ ಹೇಳ್ತಾರ ಅಂತಂದ್ರ, ಯಾವಾಗ ಈ ಅಮೈನೋ ಆಸಿಡ್ ಅನ್ನ ನಾವು ವಾಟರ್ ಒಳಗೆ ಹಾಕ್ತಿವಿ, ವಾಟರ್ ಒಳಗೆ ಹಾಕಿದಾಗ ಇದು ವಾಟರ್ ಒಳಗೆ ಏನಾಗ್ತದೆ ರೀ, ಸೊಲ್ಯೂಬಲ್ ಆಗ್ತದೆ. ಸೊ ಸೊಲ್ಯೂಬಲ್ ಆದಾಗ ಈ ಆಕ್ಸಿಜನ್ OH, ಆಕ್ಸಿಜನ್ ಮತ್ತು ಹೈಡ್ರೋಜನ್ ಬಾಂಡ್ ಬ್ರೇಕ್ ಆಗಿ ಇದೇನಾಗ್ತದೆ ರೀ, H+ ಸಪರೇಟ್ ಆಗ್ತದ ಮತ್ತ OH- ಸಪರೇಟ್ ಆಗ್ತದ. ಯು ಕ್ಯಾನ್ ಸಿ ದ OH-. ಓಕೆ, ಇಲ್ಲಿ ಬರಬೇಕಿತ್ತು ಅದು OH-. ಸೊ ಇದು OH- ಅದ್ರ ಇದು H+ ಯಾರಿಗೆ ಹೋಗ್ತದೆ ರೀ, H+ ಈ ನಮ್ಮ ಅಮೈನಿಗೆ ಹೋಗ್ತೈತ್ರಿ. ಸೊ ಅಮೈನ್ ಇದ್ದ ಏನಾಕೈತ್ರಿ, NH2 ಇದ್ದಿದ್ದ NH3. ಸೊ ಅಲ್ಲೇ ಇಲ್ಲ ಅಮೈನ್ ಕಡೆ ಪಾಸಿಟಿವ್ ಚಾರ್ಜ್ ಬರ್ತದ ಮತ್ತು ಆಕ್ಸಿಜನ್ ಕಡೆ ನೆಗೆಟಿವ್ ಚಾರ್ಜ್ ಬರ್ತದ. ಸೊ ಒಂದೇ ಮಾಲಿಕ್ಯೂಲ್ ಒಳಗೆ ಎರಡು ಚಾರ್ಜ್ ಇದ್ರೆ ಅದಕ್ಕೆ ಏನಂತ ಕರೆಯೋದ, ಜ್ವಿಟರ್ ಅಯಾನ್ ಅಂತ ಕರಿತೀವಿ. ಅದನ್ನ ಏನಂತ ಕರಿತೀವಿ ನಾವು, ಜ್ವಿಟರ್ ಅಯಾನ್. ಸೊ ಈ ಒಂದು ಸಿಸ್ಟಮ್ ನಾವ್ ಏನಂತ ಕರಿಬಹುದು ಈಗ, ಜ್ವಿಟರ್ ಅಯಾನ್. ನಮ್ಮ ಈ ಅಮೈನೋ ಆಸಿಡ್ ಯಾವ ತರ ಇರ್ತದೆ ರೀ, ಜ್ವಿಟರ್ ಅಯಾನ್ ತರ ಇರ್ತದೆ. ಸೊ ನಿಮ್ಗೆ ಕೇಳ್ಬೋದು, ಜ್ವಿಟರ್ ಅಯಾನ್ ಡ್ರಾ ದ ಜ್ವಿಟರ್ ಅಯಾನ್ ಸ್ಟ್ರಕ್ಚರ್ ಆಫ್ ಅಮೈನೋ ಆಸಿಡ್. ಸೊ ಏನಾಗ್ತದೆ ಜ್ವಿಟರ್ ಅಯಾನ್ ಅಂತ ಯಾಕೆ ಆಕ್ಟ್ ಆಗ್ತಿರ್ತದೆ ರೀ ನಮ್ಮ ಅಮೈನೋ ಆಸಿಡ್, ಯಾಕಂದ್ರೆ ಅಮೈನೋ ಆಸಿಡ್ ಅನ್ನ ನಾವು ವಾಟರ್ ಒಳಗ ಹಾಕಿದಾಗ ಸೊ ಅದೇನ್ ಮಾಡ್ತದ್ರಿ, OH ಬಾಂಡ್ ಬ್ರೇಕ್ ಆಗಿ H+ ಕೊಡ್ತೈತಿ. ಇದು H+ ಯಾರಿಗೆ ಬರ್ತಾರ, ಅಮೈನಿಗೆ. ಸೊ ಅಮೈನಿಗೆ ಬಂದ್ರೆ ಅದು ಅಮೈನ್ NH2 ಇದ್ ಏನಾಕೈತಿ, NH3+ ಪಾಸಿಟಿವ್ ಚಾರ್ಜ್ ಬಂತು. ಆಮೇಲೆ ಇದು ಬಿಟ್ಟು ಕೊಟ್ಟೋದ್ರಿಂದ ಈ ಆಕ್ಸಿಜನ್ ಕಡೆ ಯಾವ್ದು ಚಾರ್ಜ್ ಬರ್ತೈತ್ರಿ, ನೆಗೆಟಿವ್. ಸೊ ಇದು ಜ್ವಿಟರ್ ಅಯಾನ್ ಅಂತ ನೋಡ್ಬೋದು. ಈ ಜ್ವಿಟರ್ ಅಯಾನ್ ಅಂದ್ರೆ ಇಲ್ಲಿ ನೆಗೆಟಿವ್ ಚಾರ್ಜ್ ಇರ್ತದ ಮತ್ತ ಪಾಸಿಟಿವ್ ಚಾರ್ಜ್ ಇರ್ತದ. ಸೊ ಇದಕ್ಕೆ ಏನಂತ ಕರೀತಾರ, ಜ್ವಿಟರ್ ಅಯಾನ್ ಅಂತ ಹೇಳ್ತಾರ. ಮತ್ತೆ ಈ ಜ್ವಿಟರ್ ಅಯಾನ್ ಏನಿರ್ತದೆ ರೀ, ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಇರ್ತದೆ. ಯಾಕಂದ್ರೆ ಎಲೆಕ್ಟ್ರಿಕಲಿ ನ್ಯೂಟ್ರಲ್, ಯಾಕಂದ್ರೆ ಸೇಮ್ ನಂಬರ್ ಆಫ್ ಕ್ಯಾಟಯಾನ್ಸ್ ಅಂಡ್ ಆನಿಯನ್ಸ್ ಇರ್ತಾವ ಅಂತ ಹೇಳ್ತೀವಿ. ಇನ್ ಜ್ವಿಟರ್ ಅಯಾನಿಕ್ ಫಾರ್ಮ್ ಅಮೈನೋ ಆಸಿಡ್ಸ್ ಶೋ ದ ಆಂಫೋಟೆರಿಕ್ ಬಿಹೇವಿಯರ್ ಆಸ್ ದೇ ರಿಯಾಕ್ಟ್ ವಿತ್ acids and base. ಇಲ್ಲಿ ಜ್ವಿಟರ್ ಅಯಾನಿಕ್ ಫಾರ್ಮ್ ಒಳಗ ಈ ಅಮೈನೋ ಆಸಿಡ್ ಇದ್ದಿದ್ದ ಆಂಫೋಟೆರಿಕ್ ಬಿಹೇವಿಯರ್ ಅನ್ನು ತೋರಿಸ್ತದ. ಆಂಫೋಟೆರಿಕ್ ಬಿಹೇವಿಯರ್ ಅಂತಂದ್ರ ದ ಕಂಪೌಂಡ್ ವಿಚ್ ಈಸ್ ರಿಯಾಕ್ಟ್ ವಿತ್ ಬೋತ್ ಆಸಿಡ್ ಆಸ್ ವೆಲ್ ಆಸ್ ದ ಬೇಸ್. ಇದು ಆಸಿಡ್ ಜೊತೆನೂ ರಿಯಾಕ್ಟ್ ಆಗ್ತೈತಿ ಮತ್ತ ಬೇಸ್ ಜೊತೆನೂ ರಿಯಾಕ್ಟ್ ಆಗ್ತೈತಿ. ಅದಕ್ಕ ನಮ್ ಅಮೈನೋ ಆಸಿಡ್ ಏನಿರ್ತದ ರೀ, ಇಟ್ ಈಸ್ ಆಂಫೋಟೆರಿಕ್ ಇನ್
ನೇಚರ್ ಅಂತ ಹೇಳ್ತೀವಿ. ಯಾಕೆ ಆಂಫೋಟೆರಿಕ್ ನೇಚರ್ ಬಂತು? ಯಾಕಂದ್ರೆ ಒಂದು ಅಸಿಡಿಕ್ ಇರ್ತದ ಮತ್ತೆ ಬೇಸಿಕ್ ಪ್ರಾಪರ್ಟಿನೂ ಇರ್ತಾವ ಅಂತ ಹೇಳ್ತೀವಿ. ದಿಸ್ ಇಸ್ ಅಬೌಟ್ ದ zeta ionic form of the protein. So next class, in next class we are going to discuss about the configuration, structure of the protein, classification of the protein. Okay, so ಈ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಯಾವ ತರ ಇರ್ತದ ಅನ್ನೋದನ್ನ ನಾವೇನ್ ಮಾಡ್ಬೇಕು, ನೆಕ್ಸ್ಟ್ ಕ್ಲಾಸ್ ಒಳಗ ಡಿಸ್ಕಸ್ ಮಾಡಬೇಕು ಅಂತ ಹೇಳ್ತೀವಿ. ಓಕೆ, ದಿಸ್ ಈಸ್ ದ ಥಿಂಗ್. ಓಕೆ, ಅಂಡ್ ದ ರಿಮೈನಿಂಗ್ ಥಿಂಗ್, the remaining portion we will discuss in our